ಏನ್ರಿ, ಒಂದ್ ನಿಮಿಷ ಇರಿ, ಆರ್ತಿ ತಗೊಂಡೋಗಿವ್ರಂತೆ. ಹಬ್ಬ ಸ್ಟಾರ್ಟ್ ಮಾಡಿದೆ ನಿನ್ ಗೋಳು. ದಿನ ಫ್ಯಾಕ್ಟ್ರಿಗೆ ಹೋಗ್ಬೇಕಾರೆ ನಿನ್ ಮಂಗಳ ಜಾಸ್ತಿ ಆಗ್ತಾ ಇದೆ. ಹಂಗೆಲ್ಲ ಅನ್ಬೇಡಿ. ಇವತ್ತು ಈ ಸ್ಥಿತಿಲಿ ಇದೀರಂದ್ರೆ ಆ ದೇವರೇ ಕಾರಣ. ನೋಡು, ನಿನಗೆ 100 ಸಾರಿ ಹೇಳಿದ್ದೀನಿ, ನನ್ನ ಹತ್ರ ಆ ದೇವರ ದಯ ದಯ ಅಂತೇಳಿ ಹಿಂಸೆ ಮಾಡ್ಬೇಡ. ಈ ದಿನ ನಾವು ಈ ಸ್ಥಿತಿಯಲ್ಲಿ ಇರೋ ಕಾರಣ ಅದೆಲ್ಲ ನನ್ನ ಕಷ್ಟದಿಂದ. ರಾತ್ರಿ ಅನ್ಲಾರ್ದೆ ಹಗಲತ್ಲ ಅನ್ಲಾರ್ದೆ ಎಷ್ಟು ಶ್ರಮಿಸ್ರು ಬಿಟ್ರೆ ನಾವು ಈ ಪೊಸಿಷನ್ಗೆ ಬರಲಿಲ್ಲ. ಗೊತ್ತಾ ನಿನಗೆ? ದೇವುಡು ದಯ ಅನ್ನೋದು ಎಲ್ಲ ಸುಳ್ಳು. ಹಂಗೆಲ್ಲ ಹೇಳ್ಬೇಡಿ. ಇವತ್ತು ಈ ಸ್ಥಿತಿಲಿ ಇದಂದ್ರೆ ಎಲ್ಲ ದೇವರ ದಯ. ನೋಡು ಸತ್ಯ, ನೀನು ಅಂದಾಗೆ ಆರ್ಥಿಕ ಬಲ ಕಷ್ಟಬಲ ನನ್ನಿಂದ ಬಂದಿದೆ. ದೇವ್ರ ಮೇಲಿಂದ ಕೆಳಗೆ ಬಂದು ನನ್ನ ಕೈಯಲ್ಲೇನಿಟ್ಟಿಲ್ಲ. ಈ ಪ್ರಪಂಚದಲ್ಲಿ ದೇವ್ರು ಯಾರಿಗೂ ಕೆಳಗಡೆ ಇಳಿದು ಬಂದು ಕೊಡಲ್ಲ. ಶಿವನ ಆಜ್ಞೆ ಇಲ್ಲದೆ ಸೀಮೆ ಕೂಡ ಕಚ್ಚಲ್ಲ ಅಂತ ಹೇಳ್ತಾರಲ್ಲ, ಆ ವಿಷಯ ನಿಮ್ಗೆ ಗೊತ್ತಿಲ್ವಾ? ಶಿವ ಆಜ್ಞೆ ಇಲ್ಲಾದ್ರೆ ಇರುವೆ ಕೊಡಿಯುತ್ತೋ ಇಲ್ಲ ಅದು ಗೊತ್ತಿಲ್ಲ. ಆದ್ರೆ ರಾಜಮೌಳಿ ತೆಗೆದ ನೊಣ ತರ ನೊಣ ಕಳ್ಳಾರ್ದೆ ನೋಡ್ಕೊ. ಬಾಯ್. ನಮಸ್ಕಾರ ಪೂಜಾರಿ ಅವ್ರೆ. ಆಯುಷ್ಮಾನ್ ಭವ. ಐಶ್ವರ್ಯ ಪ್ರಾಪ್ತಿರಸ್ತು ಅನ್ರಿ. ಇವಾಗ ಮಂಗಳವಾರ ನಿಮ್ಮ ಕುಟುಂಬ ಹೆಸರದಲ್ಲಿ ಶ್ರೀ ಆಂಜನೇಯ ಸ್ವಾಮಿಗಳಿಗೂ ಅಭಿಷೇಕ ಮಾಡಿ ತೀರ್ಥ ಪ್ರಸಾದ ತಗೊಂಡು ಬಂದಿದ್ದೀನಿ. ಅಂದ ದೇವರೋಡ ಶಕ್ತಿ ನಿಮ್ಮ ಕುಟುಂಬ ಮೇಲೆ ಇರಬೇಕು ಅಂತ ಅಂದ ಪ್ರಾರ್ಥನೆ ಮಾಡಿ. ದೇವರು ಇಲ್ಲ, ದೆಯ್ಯ ಇಲ್ಲ, ಎಲ್ಲ ನನ್ನ ಶಕ್ತಿನೇ. ಆ ಭಕ್ತರುಗಳಿಗೆ ಕೊಡಿ, ನಾನು ಬರ್ತೀನಿ. ಕ್ಷಮಿಸಿ ಪೂಜಾರಿ, ಅವ್ರ ವಿಷಯ ನಿಮ್ಗೆ ಗೊತ್ತಿರೋದೇ ಅಲ್ವಾ. ಈ ಪ್ರಸಾದ ನನಗೆ ಕೊಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇಷ್ಟು ಲೇಟ್ ಆಯ್ತೇನೋ? ಎಲ್ಲಿಂದ ಬರ್ತಾ ಇದೀಯಾ? ಆಫೀಸಲ್ಲಿ ಲೇಟ್ ಆಯ್ತು ಚಿಕ್ಕಮ್ಮ. ಆಫೀಸಲ್ಲಿ ಲೇಟ್ ಆಯ್ತಾ? ಇರು, ನಿನ್ ಮಾತು ಕೇಳಲ್ವಲ್ಲ. ನಿನ್ನ ಹೇಳಿದ ಮಾತು ಕೇಳ್ದಲೆ ಕೆಲಸ ಮಾಡ್ದಲೆ ಲೇಟ್ ಆಗಿ ಬೇರೆ ಬಂದು ನೆವ ಬೇರೆ ಹೇಳ್ತಾ ಇದೀಯಾ. ನೆವ ಬೇರೆ ಹೇಳ್ತೀಯಾ? ಚಿಕ್ಕಮ್ಮ, ಏಯ್, ನಿನ್ ಸಂಪಾದನೆ ಯಾರಿಗ್ ಬೇಕೇ? ಅದಲ್ಲ ಚಿಕ್ಕಮ್ಮ. ಕೆಲ್ಸದ ಹೆಸರು ಹೇಳ್ಕೊಂಡು ಊರೆಲ್ಲ ತಿರ್ಕೊಂಡು ಬಂದಿಲ್ಲ, ನೆವ ಹೇಳ್ತಾ ಇದ್ಯಾ. ಸತ್ತೋದೋಳ್ ಜೊತೆ ನೀನು ಸತ್ತೋಗ್ದಲ್ಲ ಚಿಕ್ಕಮ್ಮ. ನಾನು ಪ್ರಾಣ ಹೇಳ್ತಾ ಇದ್ದೀರಾ ನೀವೆಲ್ಲ. ನಿನ್ನಲ್ಲ ಅನ್ನೋದು ನಿಮ್ಮಪ್ಪನಿಗೆ. ಇದು ಇಲ್ಲಿದಾನಲ್ಲ ಅಪ್ಪನ್ ಅನ್ಬೇಕೆ? ನಿಮ್ ಅಪ್ಪನ ಇರ್ರಿ, ಯಾಕೆ ಬೈತಾ ಇದ್ದೀರಿ? ನಿಮ್ಮ ಹೆಚ್ಚಿಗೆ ಇಲ್ಲ, ಎಲ್ಲ ಎಷ್ಟು ನೋಡ್ತಾ ಇದ್ದಾರೆ ನೋಡು. ನಮ್ಮ ಮಗಳ ಮೇಲೆ ಕೈ ನೀಟಿ ಆಡ್ತಾ ಇದ್ರಿ. ನೀವು ಊಟ ತಿಂತೀರಾ, ಬೇರೆ ಏನಾವ್ ತಿಂತೀರಾ? ಇಷ್ಟ ದಿನ ನಿನ್ ಮಗಳು ಬಂಗಾರ ಬೆಂಕಿ ಅಂತ ಏನಾಯ್ತು ಈಗ? ಯಾರೋ ಊರು ಹೆಸರು ಗೊತ್ತಿಲ್ದವನ ಹತ್ರ ತಿರುಗ್ತಾ ಗಿಡ ಮರಗಳೆಲ್ಲ ಆಡ್ಕೊಂಡು ಕುಣಿಕೊಂಡು ಪ್ರೇಮ ಕಲಾಪಗಳು ಮಾಡ್ತಾ ಇದ್ದಾಳೆ ನಿನ್ ಮಗಳು. ಏನ್ರಿ ನಿಮ್ಮ ಸಿತ್ತಿ ಹೇಳ್ರದು ನಿಜವಾ? ಇಲ್ಲ ಅಪ್ಪ, ನಾನೇನು ತಪ್ಪು ಮಾಡಿಲ್ಲ. ಏನಿಲ್ಲ, ಅದು ಏನು ತಪ್ಪು ಮಾಡಲ್ಲ ಅಂತ ಹೇಳ್ತಾ ಇದ್ದಿಲ್ಲ. ಇನ್ನೇನ್ ಹೇಳ್ತಾಳೆ? ಗುಟ್ಟು ರಟ್ಟಾಯ್ತಲ್ವಾ? ಎಷ್ಟ್ ದಿವಸದಿಂದ ನಡೀತಾ ಇದೆಯಾ ಇದು? ತಡಿ ಚಿಕ್ಕಮ್ಮ, ನಾನೇನು ತಪ್ಪು ಮಾಡಿಲ್ಲ. ಏನ್ ತಪ್ಪು ಮಾಡಿಲ್ವಾ? ಮತ್ ಯಾರೋ ಜೊತೆಲಿ ಕಾರಲ್ಲಿ ಬಂದ್ ಇಳ್ದೆ ಮತ್ ಆ ವಿಷಯ ನಿಮ್ಮ ಅಪ್ಪನ್ಗೆ ಚಿತ್ತಿ ಹೇಳ್ತಾ ಇದ್ರು ನಿಜವಾ? ಕೇಳಿ ಅವಳನೆ ಕಾರಿಂದ ಇಳಿದ್ರೆ ಹೇಳಿ. ಏನ್ ಬಾಯಿ ಮುಚ್ಕೊಂಡಿರ್ತಾರೆ? ಯಾರ ಕಾಲಲ್ಲಿ ಬಂದಿದ್ರು? ಬುದ್ಧಿ ಇತ್ತಾ? ನನಗೆ ಯಾಕೆ ಬರ್ತಾವ? ನೀವು ತಾಯಿ ಇಲ್ಲದಂತ ಒಳ್ಳೆ ನೋಡ್ಕೊಂಡಿದ್ದೀನಿ. ಈಗ ನಾನು ತಲೆ ಎಲ್ಲಿ ಇಟ್ಕೋಬೇಕು? ನಿಮ್ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಅಮ್ಮ ಹೋಗಿದ್ರಂತೆ ಅರ್ಥ ಸತ್ತೋಗಿದ್ದೀನಿ. ಇವಾಗ ನಿಮ್ ಮಾಡೋ ಕಲ್ಸಕ್ಕೂ ಎಲ್ಲ ಸತ್ತೋಗಿದ್ದೀನಿ. ಛೀ, ನಿಮ್ ಮುಖ ತೋರಿಸ್ಬೇಡ. ಅಪ್ಪ, ಇವರು ಜನ್ಮ ಶನಿ ಬಾಧಿತರಾಲು. ಇವತ್ತಿನ ದಿನ ಹಸ್ತವಚರ ಬಾಧ್ಯತರು. ಸಂತೋಷವಾಗ ತೃಪ್ತಿಯ ಊಟ ಮಾಡಲಿ, ಚೆನ್ನಾಗಿ ಊಟ ಮಾಡಿ. ಏನಾದ್ರೂ ಬೇಕಾದ್ರೆ ಕೇಳಿ. ಸಾಹೇಬ್ರೆ, ಅಮ್ಮ, ಎತ್ತ ತಂದೆ ತಾಯಿಗಳಿಗೆ ಊಟ ಹಾಕಲ್ಲ ಈ ಕಾಲದಲ್ಲಿ ಮಕ್ಕಳು. ನಿಮ್ಮಂತವರು ನಮ್ಮಂತವ್ರಿಗೆ ಪ್ರತಿ ವಾರ ನಮ್ಗೆ ಊಟ ಆಗ್ತಾ ಇರೋದು ತುಂಬಾ ಸಂತೋಷವಾಗಿದೆ. ಆ ದೇವ್ರು ನಿಮ್ ತುಂಬಾ ಚೆನ್ನಾಗಿಟ್ಟಿರ್ಲಿ. ನಮ್ಮಳದು ಏನೂ ಇಲ್ಲ ಅಮ್ಮ, ಅಂತ ದೇವರು ಕೊಡ್ತಾರೆ, ನಾವು ಇಡ್ತಾ ಇದ್ದೀವಿ.
ಅನ್ನ ಪರಬ್ರಹ್ಮ ಸ್ವರೂಪ ಅಂತ ಹೇಳಿದರು. ಎಲ್ಲ ದಾನದಲ್ಲಿ ಅನ್ನದಾನ ತುಂಬ ಪ್ರೀತಿ. ಅದಕ್ಕೋಸ್ಕರ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ. ಊಟ ಮಾಡಿ. ನೀವು ಪ್ರತಿಯೊಂದು ಶನಿವಾರ ಈ ಥರ ಊಟ ಇಡ್ತಾ ಇದ್ದೀರಿ ಅಯ್ಯ, ತುಂಬ ಚೆನ್ನಾಗಿருக்கு. ಒಳ್ಳೇದು, ನೀವು ತೃಪ್ತಿಯ ಊಟ ಮಾಡಿ. ಹಾ, ಎಲ್ಲ ಅಲ್ಲೇ ಇಡಿ. ನಾವು ಎತ್ತಿದ್ದೀವಿ, ಪರವಾಗಿಲ್ಲ, ನೀವು ಹೋಗಿ. ಹೋಗ್ ಬರ್ತೀನಿ ಸಾಹೇಬ್. ಅನ್ನದಾತ ಸುಖೀ ಭವ. ಮರೆತೋಗಿದ್ದೀನಿ ರಾಜು. ಆ ಡ್ಯಾಡಿ. ಆ ಮಾದಾಪುರ್ ಎಸ್ಟೇಟ್ ಅವರು ಬಂದು ನಿಮ್ಮ ಮೀಟ್ ಮಾಡಿದ್ರಂತ ಹೇಳಿದ್ರು. ಮೀಟ್ ಮಾಡಿದ್ರಾ? ಇಲ್ಲ ಡ್ಯಾಡಿ. ನಿಮ್ಮ ಮೀಟ್ ಮಾಡಿದ್ರಂತೆ, ನನಗೆ ಫೋನ್ ಮಾಡಿ ಅಂತ ಹೇಳಿ. Okay, Daddy. ನಾ ಆಫೀಸಲ್ಲಿ ಮೀಟ್ ಮಾಡ್ತೀನಿ. ಓಕೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಹೇಯ್, ಯಾರು ಬರ್ತಾ ಇದ್ರು ನೋಡ್ತಾರ? ನೋಡಿಲ್ಲ ಸರ್. ಎಷ್ಟು ಪೊಗರು ನಿನಗೆ, ಹಾ? ಸ್ಟುಪಿಡ್. ಇನ್ನೊಂದ್ಸಾರಿ ಈ ಥರ ನಡೆದ್ರೆ ಮನೆಗೆ ಕಳಿಸ್ತೀನಿ. ಹಾಂ, ಓಕೆ. ಇದೇನು ಬರ್ಬೇಕಾಗಿರೋ ಪೇಮೆಂಟ್ ಇಷ್ಟೊಂದು ಪೆಂಡಿಂಗ್ ಇದೆ? ಫೈನಾನ್ಸರ್ಸ್ಗೆ ನಾನು ಏನು ಸಮಾಧಾನ ಹೇಳ್ಬೇಕು? ಹಿಂಗಾದ್ರೆ ಫ್ಯಾಕ್ಟ್ರಿ ಮೂಸಾಕ್ಬೇಕಾಗುತ್ತೆ. ಯಾಕ್ರಿ ಇಷ್ಟೆಲ್ಲ ಕೋಪ ತಾಪಗಳು? ನಮ್ಗಿರೋದೇ 2 ಮಕ್ಕಳು. ಆರ್ಥಿಕ ಪರಿಸ್ಥಿತಿ ಕೂಡ ತುಂಬ ಚೆನ್ನಾಗಿದೆ. ಆ ದೇವರೆಲ್ಲ ನಮಗೆ ಕೊಟ್ಟಿದ್ದಾರೆ. ಆ ಮಕ್ಕಳನ್ನ ನೋಡಿಕೊಂಡು, ಆ ಭಗವಂತನ ಸೇವೆ ಮಾಡಿಕೊಂಡು ನಮ್ಮಿಬ್ಬರು ಅನ್ಯೋನ್ಯವಾಗಿ ಈ ಜೀವನ ಕಳೆಯೋಣ. ನನಗೂ ಹಂಗೆ ಗಡಿಸ್ಬೇಕನ್ಸುತ್ತೆ. ಆದರೆ ಎದಕ್ಕೂ ಸಾಕಾಗು. ಅವಾಗಿಂದ ಅವಾಗೇ ಬರುತ್ತೆ ಕೋಪ. ಯಾಕೋ ಹಂಗೆ ಆಗ್ತಾ ಇದೆ. ಯಾವ ಮನುಷ್ಯ ಆಗಲಿ ಜೀವನನ ಸಾಫಿಯಾಗಿ ಸಾಗಿಸ್ಬೇಕನ್ಸುತ್ತೆ. ಆದರೆ ಅನ್ಕೊಳೋದೊಂದು, ಬಿಡೋದೊಂದು. ಛೇ, ನೀವೇನು ಅನ್ಕೊಳ್ಳೋಣ ಅಂದರೆ ನನ್ಗೆ ಗೊತ್ತಿರೋ ಒಬ್ಬರು ಜ್ಯೋತಿಷ್ಯ ಪಂಡಿತರಿದ್ದಾರೆ. ಅವ್ರ ಹತ್ರ ಹೋಗಿ ಒಂದ್ಸರಿ ತೋರ್ಸೋಣ. ನನಗೆ ಜಾತಕ ಅಂದ್ರೆ ನಂಬಿಕೆ ಇಲ್ಲ. ಯಾವಾಗ ಏನು ನಡಿಬೇಕೋ ಅವಾಗೇ ನಡೀತೆ. ನೋಡೋಣ ಏನು ನಡೆಯುತ್ತೆ ಅಂತ. ಅದಲ್ಲ ರೀ. ಮಾತಾಡ್ಬೇಡ. ಓಂ ಶಂ ಶನೈಶ್ವರಾಯ ನಮಃ. ಓಂ ಶಂ ಶನೈಶ್ವರಾಯ ನಮಃ. ಓಂ ಶಂ ಶನೈಶ್ವರಾಯ ನಮಃ.
ಓಂ ಶಂ ಶನೈಶ್ವರಾಯ ನಮಃ. ಸ್ವಾಮಿ, ನನಗೆ ಅಷ್ಟಮ ಶನಿ ಇದೆ ಅಂತ ನಮ್ಮ ಜ್ಯೋತಿಷ್ ಪಂಡಿತರು ಹೇಳಿದ್ದಾರೆ. ಅದರಿಂದ ನನಗೆ, ನನ್ನ ಮಕ್ಕಳಿಗೆ, ನನ್ನ ಗಂಡನಿಗೆ ತುಂಬಾ ಕಷ್ಟಗಳು, ಜಗಳಗಳು ಬರ್ತಾ ಇದೆ. ನೀವೇನಾದ್ರೂ ಪರಿಷ್ಕಾರ ಹೇಳಿದ್ರೆ ಪೂಜೆನೋ ಪುರಸ್ಕಾರನೋ ಮಾಡ್ಕೊತೀನಿ ಸ್ವಾಮಿ. ಖಂಡಿತ ಹೇಳ್ತೀನಿ. ನೋಡಿ, ಇಂದ ಏಳಿಲ್ ನಾಟಿ ಅರ್ಧಾಷ್ಟಮ ಅಷ್ಟಮ ಶನಿ ಪೀಡಿತರೆ ಶನಿದೇವರ ಕೆಳಗಡೆ ಇರ್ತಾರೆ. ಇದೋ ಇಂದ ಶನೇಶ್ವರ ಫೋಟೋ ತಗೊಂಡೋಗಿ ಓಂ ಶಂ ಶನೇಶ್ವರಾಯ ನಮಃ ಹೇಳಿ. ಓಂ ಶಂ ಶನೇಶ್ವರಾಯ ನಮಃ. ಆ ಥರ ಜಪ ಮಾಡಿ ಅದಕ್ಕೆ ಮೇಲೆ ಪರಮೇಶ್ವರ ಪೂಜೆ ಮಾಡಿ. ಆಯ್ತು ಸ್ವಾಮಿ. ಸ್ವಾಮಿ, ಶನೀಶ್ವರ ಬೇರೆನಾ, ಈಶ್ವರ ಬೇರೆನಾ, ಶನಿದೇವರು ಬೇರೆನಾ? ಹೌದು, ಈಶ್ವರರ್ ಬೇರೆ, ಶನೇಶ್ವರರ್ ಬೇರೆ. ಅದ್ರ ಬಗ್ಗೆ ಅವ್ರ ಕಥೆ ಹೇಳ್ತಾ ಇದ್ದೀನಿ. ஒரு ದಿನ ಶನೇಶ್ವರರು ಈಶ್ವರನ್ ನೋಡೋಕೆ ಕೈಲಾಸ ಹೋಗಿದ್ರು. ಆವಾಗ ಹರ ಹರ ಮಹಾದೇವ, ಶಂಭೋ ಶಂಕರ್, ಓಂ ನಮಃ ಶಿವಾಯ, ಕೈಲಾಸವಾಸ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏನ್ ಶನಿದೇವ, ಕುಶಲವಾಗಿದ್ದೀರಾ? ಹೇಗಿದೆ ನಿಮ್ಮ ಧರ್ಮ ಪರಿಪಾಲನೆ? ದೇವದಾನ ಯಕ್ಷ ಕಿನ್ನರನ ಮನುಷ್ಯರದಿಂದ ಯಾವುದೋ 3 ಬೈಗಳಿಂದ 6 ಶಾಪಗಳಿಂದ ನಿನ್ನ ದಯೆಯಿಂದ ಹಿಂಗಿದೀನಿ ಗುರುಗಳೇ. ಬೇಜಾರಾಗ್ಬೇಡ. ನೋಡಿ ಶನಿದೇವ, ಧರ್ಮಕ್ಕೆ, ನ್ಯಾಯಕ್ಕೆ, ಸತ್ಯಕ್ಕೆ ಧರ್ಮರೂಪವಾಗಿ ನಾನು ನಿನಗೆ ಈ ಪೃಥ್ವಿ ಕೊಟ್ಟಿದ್ದೀನಿ. ಇಷ್ಟೊಂದು ಕಷ್ಟಾದ ಕೆಲಸಗಳು ನಾನು ತಗೊಳ್ಳೋದು ಸರಿ ಅಂತೀರಾ? ನಿನ್ನ ಯಾರು ಬೈದ್ರು ನನಗೆ ಬೈದಂಗೆ, ನಿನ್ನ ಯಾರು ಶಪನ ಮಾಡಿದ್ರು ನನ್ನ ಮಾಡಿದಂಗೆ. ಹರ ಹರ ಮಹಾದೇವ, ಇನ್ನು ಬರ್ತೀನಿ. ಬೈದಿದ್ದು ನಿಮ್ಮನ್ನಲ್ಲ, ನನ್ನಲ್ಲ. ಎಷ್ಟಾದರೂ ಹೇಳ್ತೀರ. ನಿಲ್ಲು ಶನಿದೇವ. ಸ್ವಾಮಿ, ಸೃಷ್ಟಿಯಲ್ಲಿರುವ ಎಲ್ಲ ಪ್ರಾಣಿಗಳ ಮೇಲೆ ನಿನ್ನ ಪ್ರಭಾವವನ್ನು ತೋರಿಸಿದೆ ಅಂತ ನಾನು ಕೇಳಿದ್ದೀನಿ. ನನ್ನ ಮೇಲೆ ಕೂಡ ನಿನ್ನ ಪ್ರಭಾವವನ್ನು ತೋರಿಸ್ತೀಯಾ? ನೀವು ಕೊಟ್ಟಿದ್ದ ಈ ಪದವಿಯನ್ನು ಧರ್ಮ ತಪ್ಪದೆ ಪಾಟಿಸ್ಬೇಕಲ್ಲ ಸ್ವಾಮಿ. ಇದು ಧರ್ಮನೂ ನ್ಯಾಯನೂ. ಹಾಗಾದ್ರೆ ನನ್ನ ಮೇಲೆ ಕೂಡ ಪ್ರಯೋಗ ಮಾಡ್ತೀಯಾ? ಸ್ವಾಮಿ, ನೀವೇ ಅಲ್ಲ ಈ ಆಧಿಪತ್ಯನೆಲ್ಲ ಕೊಟ್ಟಿದ್ದು. ಒಂದು ವೇಳೆ ನೀನು ನನ್ನ ಪರೀಕ್ಷೆ ಮಾಡಿದರೆ ಆ ಪ್ರಭಾವದಿಂದ 7:30 ಗಂಟೆಗಳಿಂದ ನಿಮ್ಮನ್ನು ಕಟ್ಟಿ ಬಂದಿ ಮಾಡ್ತೀನಿ. ಹಾಗಾದ್ರೆ ಆಗಲಿ, ನಿನ್ನ ಶಕ್ತಿ ಪ್ರಭಾವ ಏನಂತೇಳಿ ನಾನು ನೋಡ್ತೀನಿ. ಹಾಗಾದರೆ ನಾಳೆ ಬಂದು ನಿಮ್ಮನ್ನು ಹಿಡ್ಕೊಳ್ತೀನಿ. ಹೆಂಗೂ ಇಡ್ತಿರೋ ನಾನು ನೋಡ್ತೀನಿ. ಇನ್ನು ಬರ್ತೀನಿ. ನನ್ನ ಹಿಡಿತಾರ? ಅದು ಆಗ್ಲಾರ್ದ ಕೆಲಸ. ಆತನಿಗೆ ಕಾಣ್ಲಾರ್ದ ಜಾಗ ನೋಡಿ ಅಲ್ಲಿ ಹೋಗಿ ಬಚ್ಚಿಕೆಂತೀನಿ. ಹಾಂ ಶನೀಶ್ವರ, ಈಗ ನನಗೆ ಹೆಂಗೆ ಹಿಡ್ಕೊಂತೀಯೋ ನಾನು ನೋಡ್ತೀನಿ. ಈಗ ನಾನು ಒಳಗೋಗಕ್ಕೆ ಸರಿಯಾದ ಸಮಯ. ಅವ್ವ ಸ್ವಾಮಿ ಪರಮೇಶ್ವರ, 7:30 ಗಂಟೆ ಮುಗಿದಿದೆ. ಇನ್ನು ಹೊರಗಡೆ ಬನ್ನಿ ಸ್ವಾಮಿ. ಏನ್ ಶನೀಶ್ವರ, ನಿನ್ನ ಶಕ್ತಿ ಪ್ರಭಾವದಿಂದ 7 ಗಣಿಯದಿಂದ ನನ್ನ ನಿರ್ಬಂಧಿತವಾಗಿ ವೀರಮಾತು ಮಾತಾಡ್ದಲ್ಲ. ಎಲ್ಲಿ ನಿನ್ನ ಶಕ್ತಿ ಪ್ರಭಾವ? ಸ್ವಾಮಿ, ನಿಮ್ಮನ್ನು ನನ್ನ ಮಾತಿನ ಚಾಣಕ್ಯದಿಂದ 7:30 ಗಂಟೆ ಈ ಮರಗಳ ಕೆಳಗೆ ಬಂದಿಸಿಲ್ವಾ? ಅದು ಕೂಡ ನನ್ನ ಪ್ರಭಾವದಿಂದನಲ್ವಾ ನೀವು ಮರದ ಒಳಗಡೆ ಇದ್ದಿದ್ದು. ಸ್ವಾಮಿ, ಅಷ್ಟ್ಯಾಕೆ ನೀವು ಕೈಲಾಸದಲ್ಲಿ ಪಾರ್ವತಿ ಮಾತೆ ಹತ್ರ ಪರ್ವತ ಗಣಾತ ವೀಕ್ಷಿಸುವಾಗ ನಾಟ ಆಡ್ತು ಸಂತೋಷವಾಗಿರ್ತಿದ್ರಿ. ಅಂಥದ್ದು ನೀವು ಇವತ್ತಿನ ದಿನ ಇಲ್ಲಿ ಅಷ್ಟ್ಯಾಕೆ ಸ್ವಾಮಿ, ನೀವು ಕ್ರಿಮಿ ಕೀಟಗಳಿಂದ ಪಕ್ಷಿ ಕೇಕ್ಷಗಳಿಂದ ಈ ದುರ್ಗಂಧ ಭರಿತವಾದ ಈ ಮರದ ಕೆಳಗಡೆ ನಿಮಗೆ ನೀವೇ 7:30 ಗಂಟೆ ನೀವು ಕಡಿಲಿಲ್ವಾ? ಅದಕ್ಕೆ
ನನ್ನ ಪ್ರಭಾವ ಇಲ್ಲ ಅಂತೀರಾ? ಇಷ್ಟೊತ್ತು ಈ ತರ ಜಾಗದಲ್ಲ ನಾನು ಇದ್ದಿದ್ದು. ಛೀ ಛೀ ಛೀ. ಬಳ ಶನೀಶ್ವರ ಬಳ. ನಿನ್ನ ಶಕ್ತಿ ಅಮೋಘವಾದಿದ್ದು. ನಿನ್ನ ಪ್ರಭಾವ ಶಕ್ತಿಗೆ ಗುರಿಯಾದವರಿಗೆ ಪ್ರಾರಂಭವಾಗಿ ಕಷ್ಟವಾಗಿದ್ದು, ಯಾರೇ ಆಗಲಿ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿ ನಿನ್ನ ಸಂತೃಪ್ತಿ ಮಾಡ್ತಾರೋ ಅವರಿಗೆ ಸಕಲ ಸುಖಲವಾಗಿವಾಗಲೂ ಪ್ರಸಾದವಾಗಲಿ ಅಂತೇಳಿ ಮಾಡಿ ನಾನು ನಿನ್ನ ಅನುಗ್ರಹ ಮಾಡ್ತಾ ಇದ್ದೇನೆ. ಈಶ್ವರನ ನಾಮ ನಿನಗೆ ಹೆಸರುವಾಗಿ ಕೊಡ್ತಾ ಇದ್ದೀನಿ. ನಾಳೆಯಿಂದ ನೀನು ಶನೀಶ್ವರಾಗಿ ಕೀರ್ತಿ ಬೆಳೆಸ್ತೀಯ. ಧನ್ಯವಾದಗಳು ಸ್ವಾಮಿ. ತಥಾಸ್ತು. ಅದು ನಿಜವಾಗ ಕತೆ. ಆವಾಗಲಿಂದ ಶನಿ ಭಗವಾನರಿಗೆ ಶನೀಶ್ವರರ್ ಅಂತ ಹೆಸರು ಬಂದಿದ್ದು. ಸ್ವಾಮಿ, ಶನೀಶ್ವರ ಕಪ್ಪಗಿರ್ತಾರಂತಾರೆ, ಭಯಂಕರವಾಗಿರ್ತಾರಂತಾರೆ. ಎಷ್ಟವರೆಗೂ ನಿಜ ಇದು? ನೋಡು ತಾಯಿ, ಶನೇಶ್ವರರ್ ಕರುಪ ಇರ್ಬೋದು, வெள்ளையா ಇರ್ಬೋದು ಅಂತ ವ್ಯತ್ಯಾಸ ಇಲ್ಲ. ಅವರು ದೇವತಾ ಸ್ವರೂಪರರು. ಕರುಪ ಇರಲಿ ಸೆಗಪ ಇರಲಿ, ಅಂದ ಶನೀಶ್ವರರ್ ಭಗವಾನರ್ ಭಕ್ತಿಯವರ ಪೂಜಾ ಮಾಡಿದ್ರೆ ದೇವರು ಮಾದಿರಿ ಬಂಗಾರಪು ಛಾಯದಲ್ಲಿ ನಮಗೆ ದರ್ಶನ ಕೊಡ್ತಾರೆ. ಅದೇ ನೀವು ಭಯತೋಡಕ್ ಪೂಜಾ ಮಾಡಿದ್ರಂತೆ ಭಯ ಕೊಡ್ತಾರೆ, ಅತಿ ಕ್ರೂರವಾಗ ಕಾಣಿಸ್ತಾ ಇದ್ದಾರೆ. ಅದಿರ್ಲಿ ಬಿಡು, ನಮ್ಮ ನೋಡ್ರ ದೃಷ್ಟಿದಲ್ಲಿ, ಮಾಡ್ರ ಪೂಜೆದಲ್ಲಿ, ಮಾತಾಡ್ರ ಮಾತದಲ್ಲಿ ವ್ಯತ್ಯಾಸ ಇರ್ಬೋದು ತವ್ರೆ, ಅಂದ ದೇವರಲ್ಲ ಏನೂ ವ್ಯತ್ಯಾಸ ಇಲ್ಲ. ಸರಿ, ಇವಾಗ ಇದು ಸಾಕು. ನಾಳೆ ಶನೀಶ್ವರ ಮಹಿಮಾ ವಿವರವಾಗ ಹೇಳ್ತೀನಿ. ಹೋಗಿ ಬನ್ನಿ. ಆಯ್ತು ಗುರುಗಳೇ, ಹೋಗಿ ಬರ್ತೀವಿ ಗುರುಗಳೇ. ಓಂ ನಮಃ ಶಿವಾಯ. ಸ್ವಾಮಿ ಆಂಜನೇಯರ ಕಾಲ ಕೆಳಗಡೆ ಇರಿದರೆ ಶನೀಶ್ವರ ಬಗ್ಗೆ ಅವರ ಚರಿತ್ರೆ ಸ್ವಲ್ಪ ಹೇಳಿ ಸ್ವಾಮಿ. ಅತಿ ಶಕ್ತಿವಂತ ಹಾಗೂ ಆಂಜನೇಯರು ಶನಿದೇವರು ಆಧಿಪತ್ಯ ಇದ್ದ ಶನಿವಾರದಲ್ಲಿ ಹುಟ್ಟಿದ್ರು. ಪ್ರತಿಯೊಂದು ಮನುಷ್ಯನ ಇಟ್ಕೊಂಡು ಆಟ ಆಡಿಸಿರ ಶನಿ ಒಂದು ಸಾರಿ ಹನುಮಾನ್ರ ಇಟ್ಕೊಂಡು ಬೇಕು ಅಂದ್ರೆ ಅನ್ಕೊಂಡಿದ್ರು. ಕಿಷ್ಕಿಂಧ ಪ್ರಾಂತ ಒಳಗಡೆ ಹೋಗಿದ್ರು. ಗುರುಮಗೆ ವಂದನ. ಏನು ಹಿಂಗ್ ಬಂದಿದ್ರು? ನನ್ನ ಜೊತೆಲಿ ಏನಾದ್ರು ಕೆಲಸ ಆಯ್ತಾ? ಕೆಲಸ ಇದೆ ಹನುಮ. ನಾನು ಪರಮ ಶಿವನು ಕೂಡ ಕಟ್ಟಿ ಹಾಕಿದವನು. ನನ್ನ ದೃಷ್ಟಿಯಲ್ಲಿ ಬೆಳೆದವನು ನೀನೊಬ್ಬನೇ. ಅದಕ್ಕೆ ನೀನು ಇಡಾಕಣ ಅಂತೇಳಿ ಬಂದಿದ್ದೀನಿ. ನೀವು ನನ್ನೇ ಇಟ್ಕೊಂಡು ನೋಡ್ತಾ ಇದ್ರಿಯಾ? ನನ್ನ ಕೂಡಗಡೆ ನೀವು ಎಲ್ಲಿಂದ ಬರ್ತೀರಿ? ನಾನು ನಿನ್ನ ಹಿಡ್ಕೊಳ್ತೀನಿ. ಅದಕ್ಕಿಂತ ಮೊದಲು ನನ್ನ ಶಕ್ತಿ ಏನು ಅಂತೇಳಿ ನಿನಗೆ ರುಚಿ ತೋರಿಸುತ್ತೀನಿ. ರುಚಿ ಮಹಾ ಬಲವಂತೇಳಿ ಹೆಸರಿದೆಯಲ್ಲ ನಿನಗೆ. ಆ ಬಲವೇನಂತೇಳಿ ನನ್ನ ಹತ್ರ ಜಗಳ ಆಡಿ ತೋರಿಸ್ತೀಯಾ? ನನ್ನ ಇಟ್ಕೊಂಡಿದ್ದಕ್ಕೆ ಬಂದು ನನ್ನ ಪರಾಕ್ರಮೆ ತೋರಿಸು ಅಂತ ಹೇಳ್ತಾ ಇದ್ರಿಯಾ? ನಾನು ಇಲ್ಲಿ ಬಂದಿದ್ದೆ ನಿನ್ನ ಹಿಡ್ಕೊಂಡು ಹೊಡೆಯಕ್ಕೆ. ಇನ್ನು ನೀ ಶಕ್ತಿ ಬಿಟ್ಟಂಗೆ. ಇನ್ನು ನನ್ನ ಶಕ್ತಿ ಏನಂತೇಳಿ ತೋರಿಸ್ತೀನಿ. ಬಾ ಹನುಮ ಬಾ. ಏನ್ರಿ ಶನೀಶ್ವರೇ, ಹಂಗೇ ಮಾಡ್ತೀವಿ, ಬನ್ನಿ. ರಾ
ಆಂಜನೇಯ, ನನ್ನ ಕ್ಷಮಿಸು. ನಿನ್ನ ಶಕ್ತಿನ ಗೊತ್ತಾಗ್ಲಾರ್ದೆ ನನ್ನ ದುರಹಂಕಾರದಿಂದ ನಿನ್ನ ಮೇಲೆ ತೋರಿಸ್ಕೊಳಕ್ ಬಂದಿದ್ದೆ. ಅದಕ್ಕೆ ತಕ್ಕ ಹಾಗೆ ನೀನು ನನಗೆ ಶಿಕ್ಷೆ ಕೊಡ್ತಾ ಇದೀಯಾ. ಜೈ ಜೈ ರಾಮ ಜಾನಕಿ ರಾಮ ಸೀತಾರಾಮ ರಮಣ ರಾಮ ರಾಮ್ ರಾಮ್ ರಾಮ್. ನನ್ನ ತಾಯಿ ತಂದ ಹೆಸರು ಹೇಳಿ ನೀವು ಬದುಕುದಿದ್ದೀರಿ. ಇಲ್ಲ ಅಂದ್ರೆ ಅಂದ ಹರಿಹರನಾದರೂ ಬಂದಿದ್ರು ಇಂದ ಮೃತ್ಯುದಲ್ಲಿ ನಿಮ್ಮ ಉಳಿಸಲು ಸಾಧ್ಯವಾಗಿಲ್ಲ. ಶನೀಶ್ವರೇ, ಇಂದ ಚಿಕ್ಕ ಶಿಕ್ಷೆಯೇ ಅಸಹನೀಯ. ನೀವು ಗ್ರಹದಲ್ಲಿ ಒಳ್ಳೆ ಗ್ರಹ ಯಾವಾಗ ಆಗಿದ್ದೀರಾ? ಇಷ್ಟೇಯಾ ನಿಮ್ಮ ಸಾಮರ್ಥ್ಯ? ಶನಿವಾರದಲ್ಲಿ ನನ್ನ ಪೂಜಾ ಮಾಡಿದ್ರೆ ನನ್ನ ಭಕ್ತರುಗಳು ನೀವು ಏನೂ ಮಾಡಬೇಡ ಅಂತ ನಿಮ್ಮಲ್ಲೇ ಬಿಡ್ತೀನಿ. ಓ ಹನುಮ, ಅಂಜನಿ ಪುತ್ರ, ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ. ಶನಿವಾರ ಮಾತ್ರ ನಿನ್ನ ಪೂಜೆ ಮಾಡೋ ಭಕ್ತರ ಜೋಲಿಗೆ ನಾನು ಬರಲ್ಲ ಅಂದ್ರೆ ಬರಲ್ಲ. ಅದೇ ವಿಧವಾಗಿ ನಾನು ಯಾವಾಗ್ಲೂ ನಿನ್ನ ಪಾದ ಕೆಳಗಡೆನೆ ಇರ್ತೀನಿ. ಓ ಹನುಮ, ನಿನಗೊಂದು ವಿಷಯ ಹೇಳೋದು ಮರ್ತೋಗಿದ್ದೀನಿ. ನಿನ್ನ ಶ್ರೀರಾಮಚಂದ್ರ ಮೂರ್ತಿ ರಾಮಾವತಾರನ ಮುಗಿಸಿ ಶ್ರೀ ಕೃಷ್ಣಾವತಾರ ಎತ್ತಿದ್ದಾರೆ. ಅದು ಎಲ್ಲಿಂದ ಸಾಧ್ಯ? ನಾನೇ ನಿಜವಾಗೂ ರಾಮಭಕ್ತರಾಗಿರ್ದೆ. ನನ್ನ ರಾಮಭಕ್ತಿಯೋಡ ಇಂದ ಗದಾಶಕ್ತಿಯೋಡ ಇಂದ ಕಾಲಚಕ್ರ ಹಿಂದೆ ಮಾಡಿ ನನ್ನ ರಾಮಚಂದ್ರ ಪ್ರಭುವೇ ಮತ್ತೆ ತಗೊಂಡ್ ಬರ್ತೀನಿ. ಜೈ ಶ್ರೀರಾಮ್. ರಾಮ್ ರಾಮ್. ಎಲ್ಲಿ 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 ನನ್ನ ರಾಮರ್? ಎಲ್ಲಿ ನನ್ನ ಶ್ರೀರಾಮಚಂದ್ರ ಮೂರ್ತಿ? ತಂದೆ, ನನ್ ಬಿಟ್ಟು ಹೋಗಿದಿರಾ? ಅಯ್ಯೋ, ಅಷ್ಟು ಪಾಪ ನಾ ಏನು ಮಾಡಿದ್ದೀನಿ ಸ್ವಾಮಿ? ನನ್ನ ತಂದೆ ಇಲ್ಲದ ಲೋಕದಲ್ಲಿ ನಾನು ಇರಲ್ಲ. ಇಂದ ಗದಾಶಕ್ತಿಯಾಲೆ ನನ್ನ ರಾಮಭಕ್ತಿಯಾಲೆ ಇಂದ ಕಾಲಚಕ್ರೆ ಹಿಂದೆ ಮಾಡ್ತೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ರಾಮ್. ಹನುಮ 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 ಹನುಮ, ಏನು ಮಾಡ್ತಾ ಇದ್ದೀರಿ? ಕಾಲಚಕ್ರ ಹಿಂದೆ ಆಗದಿರಂತೆ ನಿನ್ನದಾಗಿ ಇಲ್ಲ. ವಾಸ್ತವವಾಗಿ ಅಂದ ತ್ರಿಣಿತಿಗೆ ಸಾಧ್ಯವಾಗಿಲ್ಲ. ನಿಲ್ಸಿ ಹನುಮ, ನಿಲ್ಸಿ. ಇದಕ್ಕೆ ಮೇಲೆ ನಾನು ಏನು ಮಾಡೋಣ? ನನ್ನ ರಾಮನೇ ನಾನು ನೋಡಿಲ್ಲ ಅಂದ್ರೆ ನನಗೂ ಜೀವನೇ ಇಲ್ಲ. ಚಿರಂಜೀವಿ ಆಗರೆ ನಾನ್ ಯಾರಕ್ಕೋಸ್ಕರ ಜೀವಿತ ಇರಬೇಕು? ಯಾರಕ್ಕೆ ಬೇಕು ಇಂದ ಜೀವಿತ? ನಿಲ್ಸು ಹನುಮಾನ್, ನಿಲ್ಸು ನಿಲ್ಸು ಹನುಮಾನ್.
ಹನುಮ ನೋಡಿ ರಾಮ ಆ, 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 ಅದು ನಿಮ್ಮ ರಾಮನೇ ಇಂದ ಕೃಷ್ಣುಡು ಬಂದಿದ್ದವರು. ಆ ರಾಮರೇ ಇಂದ ಕೃಷ್ಣರು. ಆ ಗುರುದೇವರೇ, ನನ್ನ ರಾಮನೇ ಯಾರ ರೂಪದಲ್ಲಿ ನೋಡೋಕ್ಕಾಗಲ್ಲ. ಆಂಜನೇಯರೇ, ನಾನೇ ನಿನ್ನ ರಾಮರ್. ತ್ರೇತಾಯುಗದಲ್ಲಿ ರಾಮರಾಗಣ, ದ್ವಾಪರ ಯುಗದಲ್ಲಿ ಕೃಷ್ಣ ಬಂದಿದ್ದೀನಿ. ನನ್ ರಾಮರ್ ನೀವಾ? ಸ್ವಪ್ನದಲ್ಲಿಯೂ ಅಂದ ಮಾತು ಆಲೋಚನಾ ಮಾಡಬೇಡ. ನನ್ ರಾಮರೋಡಿಯ ದಿವ್ಯ ಸ್ವರೂಪ ನಿಮ್ಮದಲ್ಲಿ ನೋಡ್ಕೊ ಅಂತ ಹೇಳ್ತಾ ಇದ್ರಿಯಾ? ನಾನು ತುಂಬಾ ದೊಡ್ಡ ರಾಮ ಭಕ್ತ. ನನ್ ರಾಮರ ಬಗ್ಗೆ ನನಗೇ ಹೇಳ್ತೀರಾ? ನೋಡ್ತೀರಾ ನನ್ ಶ್ರೀರಾಮ ಚಂದ್ರಮೂರ್ತಿ ದಿವ್ಯ ಮಂಗಳ ಸ್ವರೂಪ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆಂಜನೇಯ, ಏನು ಶ್ರೀಕೃಷ್ಣರೇ ಯಾರು ಅಂತ ಹೇಳ್ತಾ ಇದ್ದೀವಿ? ತ್ರೇತಾಯುಗದಲ್ಲಿ ನಾನಿರಲಿ, ದ್ವಾಪರ ಯುಗದಲ್ಲಿ ಕೃಷ್ಣರಿರಲಿ, ಇಬ್ಬರೂ ನಾನೇ. ಭಕ್ತರ ಹೃದಯದಲ್ಲಿ ಭಗವಂತರು ಇರ್ತಾರೆ. ಅದೇ ಥರ ಭಗವಂತರ ಹೃದಯದಲ್ಲಿ ಭಕ್ತರು ಇರಬೇಕು. ಇದು ನೋಡಿ, ನಾನು ಎಲ್ಲಿ ಹೋಗಿಲ್ಲ, ನಾನು ಇಲ್ಲೇ ಇರ್ತೀನಿ. ಶ್ರೀಕೃಷ್ಣ ಶ್ರೀರಾಮ, ಮತ್ತೆ ನೀವು ಎನ್ ಹೃದಯದಲ್ಲಿ ಯಾರಿದ್ರು ನೋಡಪ್ಪ. ರಾಮರ ಅವತಾರದಲ್ಲಿ, ಕೃಷ್ಣ ಅವತಾರದಲ್ಲಿ, ಅದು ಅಂತರಂಗத்தில் ನಾನೇ ಇರ್ತೀನಿ. ನಾನು ಯಾವ ಅವತಾರದಲ್ಲಿ ಇರಲಿ, ಯಾವಾಗಲೂ ನೀವು ಎನ್ ಹೃದಯದಲ್ಲಿ ಇರ್ತೀರಿ. ಇದು ಮುಕ್ಕೋಟಿ ದೇವತೆಗಳು ಮಾನವರು ಗೊತ್ತಾಗಿರಬೇಕು ಅಂದರೆ ಈಗಿನ ಥರ ಮಾಡಿದ್ದೀನಿ. ಈಗ ಗೊತ್ತಾಯ್ತಾ ಅಂದ ಶನಿದೇವರ ಪ್ರಭಾವ. ಶನಿದೇವರು ಒಳ್ಳೆಯವರು, ಕೆಟ್ಟವರು ಇಲ್ಲ. ಅವರು ಏನು ಮಾಡಿದ್ರಿಂದ ನಿಮ್ಮ ಒಳ್ಳೆಯದಕ್ಕೆ ಮಾಡ್ತಾರೆ. ಕಷ್ಟದ ಕೊಡ್ತಾರೆ ಶನಿದೇವರು, ಕೆಟ್ಟವರು ಇಲ್ಲ. ನಾವು ರಾಜ ಕಾಟಕ್ಕೆ ಹೋಗಲಿಯಾ, ಅದು ಶನಿದೇವರ ಪ್ರಭಾವ. ಅದು ಮಾನವರಿರಲಿ, ದೇವರಿರಲಿ, ಯಾರಿರಲಿ, ಯಾರು ಬೇಕಾದರೆ ಇರಲಿ, ಅವರ ಧರ್ಮ ಅವರು ಮಾಡ್ತಾರೆ. ಶನಿದೇವರು ಧರ್ಮ, ನ್ಯಾಯ, ಸತ್ಯ ಅಂತೆ ಬಾಟದಲ್ಲಿ ಸಮರಸಿಂಹ ಮಾರಿ ಬರ್ತಾರೆ. ಸ್ವಾಮಿ, ಇಲ್ಲಿವರೆಗೆ ನಾನೇ ಮಹಾಭಕ್ತರಂತ ಅಂದ್ಕೊಂಡಿದ್ದೀನಿ. ಆದರೆ ನಿಮ್ಮ ಹೃದಯದಲ್ಲಿ ಎಲ್ಲರೂ ಇರ್ತಾರಂತೆ ಇವಾಗೇ ಗೊತ್ತಾಯಿತು. ನನ್ನ ಕನ್ನೆ ತೊರೆದು ಬಿಟ್ರು ಸ್ವಾಮಿ. ಇದು ಎಲ್ಲವೂ ಶನಿದೇವರ ಮಹಿಮ. ತದಾಸ್ತು. ಅಷ್ಟೇ ಇಲ್ಲ, ಇಲ್ಲಿ ರಾತ್ರಿದಲ್ಲಿ ಇಂದ್ರ ಸಭೆ, ದೇವಸಭೆ ನಡೀತಾ ಇದ್ದಂತೆ ಒಳ್ಳೆಯರು ಹೇಳಿದರು. ಆದರೆ ಶ್ರೀಶೈಲ ಮಹತ್ಯ ಗ್ರಂಥದಲ್ಲಿ ವಿವರಿಸಿದರು. ಶ್ರೀಶೈಲ ಪರ್ವತದಲ್ಲಿ 36 ಆಮಡ ದೂರದಲ್ಲಿ ಶ್ರೀ ಭ್ರಮರಾಂಬಿಕಾ ಸಹಿತ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಇತ್ತು. ಅದೇ ನಮ್ಮ ಬೀರಂಗೂಡದಲ್ಲಿ ಐತೆ. ಇಂಥ ದೇವಾಲಯದಲ್ಲಿ ಪ್ರಕಾಶಮಾನವಿತ್ತು. ಆಂಜನೇಯರ್ ಭಾರತ ದೇಶದಲ್ಲಿ ಎಲ್ಲಿಯೂ ಇಲ್ಲದ ರೂಪದಲ್ಲಿ ಸ್ವಾಮಿಗಳು ಕಾಲಕ್ಕೆ ಕೆಳಗಡೆ ಶ್ರೀ ಶನೀಶ್ವರ ಭಗವಾನರು ಇರೋದು ತುಂಬ ವಿಶೇಷ. ತುಂಬ ಸಂತೋಷವಾಗಿದೆ ಸ್ವಾಮಿ, ನಿಮ್ಮ ದಯವಾಗು. ಇಂಥ ಚರಿತ್ರೆ ಎಲ್ಲ ಗೊತ್ತಾಯಿತು. ತುಂಬ ಚೆನ್ನಾಗಿದೆ ಸ್ವಾಮಿ. ಹೋಗಿ ಬರ್ತೀವಿ.
ನಮಸ್ಕಾರ ರೀ. ನಮಸ್ಕಾರ. ಜ್ಯೋತಿಷರಿದಾರ? ಇನ್ನ ಬಂದಿಲ್ಲ. ನಿಮ್ಮ ಹೆಸರು? ರಮ್ಯಾ ಅಂತ. ಗುರೂಜಿ ಕರ್ತಾ ಇದ್ದಾರೆ. ರಮ್ಯಾ ಅವರೇ, ನೀವು ಹೋಗಿ ಒಳಗಡೆ. ನಮಸ್ತೆ ಗುರುಗಳೇ. ನಮಸ್ಕಾರ, ಕೂತ್ಕೊಳ್ಳಿ. ನಿಮ್ಮ ಹೆಸರೇನಮ್ಮ? ರಮ್ಯಾ ಗುರುಗಳೇ. ಗುರುಗಳೇ, ಈ ಶನಿದೇವ್ರ ಬಗ್ಗೆ ವಿವರವಾಗಿ ಹೇಳ್ತೀರಾ ನನಗೆ? ಅದೆಲ್ಲ ಹೇಳುವುದಂತೆ ತುಂಬಾ ಸಮಯ ಆಗುತ್ತೆ. ಅದಕ್ಕೋಸ್ಕರ ಸಂದರ್ಭವಾಗಿ ಸ್ವಲ್ಪ ಸ್ವಲ್ಪ ಹೇಳ್ತೀನಿ. ಗುರುಗಳೇ, ಶನಿದೇವರ ಪ್ರಭಾವ ಹೋಗ್ಬೇಕಂದ್ರೆ ವಿನಾಯಕನ ಪೂಜೆ ಮಾಡಬೇಕು ಅಂತಾರೆ, ಏನಕ್ಕೆ? ನಾರದರೆ ಇರುಜಗಾಲ ಅವರು ಇರಲ್ಲ. ಶನಿದೇವರೇ ಬ್ರಹ್ಮ ವಿಷ್ಣು ಮಹೇಶ್ವರ ಆರಂಭಿಗೊಂಡು ಸಮಸ್ತ ದೇವದರ್ಗಳೇ, ದಾನವರುಗಳೇ, ಮಾನವರುಗಳೇ ಇಷ್ಟು ಎಲ್ಲರೂ ಇಟ್ಕೊಂಡು ಚಿತ್ರಹಿಂಸೆ ಮಾಡ್ತಾ ಇದ್ದಾರೆ. ಅಂದ ಗರ್ವದಲ್ಲಿ ತೆಗಿಬೇಕು ಅಂತ ಉದ್ದೇಶದಲ್ಲಿ ಒಂದು ದಿನ ನಾರಾಯಣ ನಾರಾಯಣ ನಾರದ ಮಹರ್ಷಿ ಅವರಿಗೆ ನಮಸ್ಕಾರಗಳು. ನಾರಾಯಣ ನಾರಾಯಣ. ಶನೀಶ್ವರೇ, ಎಷ್ಟೋ ದೊಡ್ಡ ಪರಾಕ್ರಮಗಳು ತುಂಬಾ ಮಹಿಮಾ ಇರೋರು ಇಟ್ಕೊಂಡಿದ್ದೀವಿ. ಆದರೆ ಕೆಲವರೇ ಬಿಟ್ಟಿದ್ದರಂತೆ ಅಸಂತೃಪ್ತಿ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಸತ್ಯ ಹೇಳಿದ್ರೆ ಗುರುದೇವ. ಹೌದೌದು. ಉದಾಹರಣೆಗೆ ತುಂಬಾ ಮಹಿಮಾ ಇರೋರು, ತುಂಬಾ ಪರಾಕ್ರಮಶಾಲಿ ಅಂದ ಗಣನಾದರೆ ಇಟ್ಕೊಂಡಿದ್ದೀರಾ? ಹಿಡಿಯಬಹುದಾದ ಹಿಡ್ಕೊಂಡು ತೋರಿಸ್ತೀರಾ? 3 ಕೋಟಿ ದೇವರನ್ನ ಹಿಡಿದು ಆಳದವನು. ಅಷ್ಟೇಕೆ, ಆ ಗಣೇಶ ತಂದೆಯಾದ ಪರಮೇಶ್ವರನನ್ನೇ ಮರದ ಕೆಳಗಡೆ ಇಟ್ಟಿದ್ದೆ. ಈ ಗಣನಾದನಂತ. ಓಹೋ, ಅಷ್ಟ ಹಿಡಿತೀನಿ, ಹಿಡಿದು ತೋರಿಸ್ತೀನಿ. ತೊಂದರದಲ್ಲೇ ಆ ದೃಶ್ಯ ನಿಮಗೆ ಕಾಣಿಸ್ತೇನೆ, ತೋರಿಸ್ತೀನಿ. ಆದ್ರೆ ಹೋಗಿ ಹೋಗಿ, ನಾನು ಹೋಗಿ ಬರ್ತೀನಿ ಶನೀಶ್ವರೇ. ನಾರಾಯಣ. ಏನು ಶನೀಶ್ವರೇ, ಕುಶಲಮ? ಕುಶಲಮೇ ಗಣೇಶ್ವರ. ಏನು ಶನೀಶ್ವರ, ಇಷ್ಟು ದೂರ ಬಂದಿದ್ರು ಏನಾದ್ರು ವಿಶೇಷ ಆಯ್ತಾ? ಏನಿಲ್ಲ ಗಣನಾಥ, ನನ್ನ ಪ್ರಭಾವದಿಂದ ಎಷ್ಟೋ ಜನ ಹಿಡಿದು ಹಾಕಿದ್ದೀನಿ. ಆದರೆ ನಿಮ್ಮನ್ನು ಮಾತ್ರ ಹಿಡಿದಿಲ್ಲ. ನಿಮ್ಮ ಅನುಮತಿ ಕೇಳಿ ನಿಮ್ಮನ್ನು ಕೂಡ ಹಿಡಿಯೋಣ ಅಂತೇಳಿ ಬಂದಿದ್ದೀನಿ. ಆಯ್ತು, ಇಟ್ಕೊಳ್ಳಿ. ಆದರೆ ಒಂದು ಷರತ್ತು. ಏನು ವಿನಾಯಕ? ನೀವು ನನ್ನ ಹಿಡಿಲಿ ಅಂದ್ರೆ ನಾವು ನಿಮ್ಮ ಬಿಡಲ್ಲ. ಬಗ್ಗೆ ಯೋಚಿಸಿ. ನನ್ನ ಪ್ರಭಾವದಿಂದ 3 ಕೋಟಿ ದೇವರನ್ನು ಹಿಡಿದು ಗಡ 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 ಅನ್ಸಿದ ನಾನು ಅದ್ಯಾಕೆ ನಿನ್ನ ತಂದೆಯಾದಂತ ಪರಮೇಶ್ವರನ್ನು ಹಿಡಿದು ಮರದ ಕೆಳಗಡೆ ಇಟ್ಟವನು. ಮಾತು ಯಾಕೆ, ಕಳಸ ಮಾಡಿ ತೋರಿಸಿ. ಸರಿ, ನಾಳೆ ಬಂದು ಇಡ್ತೀನಿ. ಹಿರಿ ಶನಿದೇವರೇ, ನೀವು ಹೇಳಿದರೆಲ್ಲ ಅಲ್ಲಿ ಬರ್ಕೊಳ್ಳಿ. ಹೌದು, ನಾಳೆ ದಿನನೇ ಮರ್ತೋಗ್ತಾರ. ಎಷ್ಟೇ ಆಗಲಿ ಗಣನಾಯಕಲ್ಲ, ನಾಳೆಯಿಂದ ಮರ್ತೋದ್ರೂ ಮರ್ತೋಗ್ಬೋದು. ಬರ್ದ್ರೆ ನಮಗೆ ಒಳ್ಳೇದಲ್ಲ. ನಾಳೆ ಬರ್ತೀನಿ. ನಾಳೆ ಬನ್ನಿ, ನೋಡ್ತೀನಿ. ಏನು ಸೂರ್ಯ ಮಗನೇ, ನಾಳೆಗೆ ಬರ್ತೀನಿ ಅಂತ ಹೇಳಿದ್ರು, ಇವಾಗಲೇ ಬಂದಿದ್ರು. ಅದೇನು ಶಿವಪುತ್ರ, ನಾಳೆ ಬಾ ಅಂತ ಹೇಳಿದ್ವಿ, ಬಂದಿದ್ದೀನಿ. ಅದೇ ಹೇಳ್ತಾ ಇರೋದು, ಇವಾಗಲೇ ಯಾಕೆ ಬಂದಿದ್ರಂತ. ಇದೇನೋ ತಡ ಇದೆ. ವಿಘ್ನೇಶ್ವರ ಯಾವುದೋ ಆಡ್ತಾ ಇದ್ದಾನೆ.
ಆದರೂ ಇವತ್ತಿಲ್ಲಂದ್ರೆ ನಾಳೆ ಅಲ್ಲ. ಓ ಪಾರ್ವತಿ ಪುತ್ರ, ಎನ್ನ ಛಾಯಾ ಮಗನೇ, ಮತ್ತೆ ನಾಳೆ ಬರ್ತೀನಿ. ನಾಳೆ ಏನಿದೆಯಲ್ಲ, ನಾಳೆಗೆ ಬಂದು ಹಿಡ್ಕೊಂಡಿರಂತ ನನಗೆ ಏನೂ ಇಲ್ಲ. ಬರ್ತೀನಿ. ಓ ಶನಿದೇವರೇ, ಏನು ಗಣನಾಯಕ? ಉಂಡ್ರದೆಲ್ಲ ಮುಗಿದೋಗಿತ್ತು. ನಿಮ್ಮ ಮಹಿಮಾಲ ಸ್ವಲ್ಪ ಕೊಡ್ರಿ. ಮತ್ತೆ ಇದೊಂದು ಖರ್ಚು. ಸರಿ ಇರಲಿ. ಹ್ಮ್ 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 ಈಗ ತುಂಬಾ ಚೆನ್ನಾಗಿದೆ ಶನಿದೇವರೇ, ನಾಳೆ ಬನ್ನಿ. ಯಾಕೆ ಹಾಗೆ ಇರಲ್ಲ? ಹೊಟ್ಟೆ ತುಂಬಿದ ಮೇಲೆ ನನ್ನೇ ಇಟ್ಕೊಂಡು ಇದಕ್ಕೆ ಬರ್ತೀವಿ. ಮತ್ತೆ ನಾಳೆ ಏನಂತ ಹೇಳ್ತೀಯ ಏನೋ? ನಾಳೆಗೆ ಬನ್ನಿ, ತೋರಿಸ್ತೀನಿ. ಮತ್ತೆ ಬಂದಿದ್ರು. ಹಾ ನೋಡಿ, ನಾಳೆಗೆ ಬನ್ನಿ. ಛೆ, ಒಳ್ಳೇದಾಯ್ತು, ನನ್ನೇ ಇಟ್ಕೊಂಡೋದಕ್ಕೆ ಬರ್ತೀರಾ? ಏನ್ ಗಣನಾಥ? ಮತ್ತೆ ಬಂದಿದ್ರು ನೋಡಿ. ಹೋಗಿ ಬನ್ನಿ. ಛೆ 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 ಛೆ. ನೋಡೋಣ, ನಾಲ್ಕು ಬರಲಿ. ಅಮ್ಮ, ಉಶ್. ಏನ್ ಗಣನಾಥ? ನೋಡಿ. ಅಬ್ಬೋ ಅಬ್ಬ. ಹೋಗಿ, ನಿಮಗೆ ಬುದ್ಧಿ ಬರೋವರೆಗೂ ಇಷ್ಟೇ. ನನ್ನೇ ಹಿಡಿಯೋದವರೆಗೂ ಬಂದಿದ್ದೀರಾ? ಅಯ್ಯೋ, ಯಾಕಂತ ಹೇಳಿದ್ನೋ ಅಪ್ಪ. ಏನೇನೋ ಮಾಡೋಣ ಅನ್ಕೊಂಡ್ನೋ ನಾ ಗಣನಾಥ. ಸ್ವಾಮಿ ಗಣನಾಯಕ, ನನ್ನ ಅಹಂಕಾರವನ್ನು ನನ್ನು ಕ್ಷಮಿಸ್ಬಿಡು ಸ್ವಾಮಿ. ಬುದ್ಧಿ ಹುಲ್ ತಿಂದು ನಾನು ನಿಮ್ಮ ಹತ್ರ ಇಟ್ಕೊಂಡಿದ್ದೀನಿ. ಆ ನಾರದ ಮಹರ್ಷಿ ಅವ್ರ ಮಾತು ಕೇಳಿ ಬುದ್ಧಿ ಹುಲ್ ತಿಂದು ನಾನು ಇಲ್ಲಿಗೆ ಬಂದಿದ್ದೀನಿ. ನಾನು ಕ್ಷಮಿಸ್ಬಿಡು ಸ್ವಾಮಿ. ಏನು ಶನಿದೇವರೇ, ನಿಮ್ಮ ಪ್ರಭಾವ ತಾಲೆ ಉಳ್ಳೋಕದಲ್ಲಿ ತುಂಬಾ ಕಷ್ಟ ಕೊಟ್ಟಿದ್ರಂತ ಹೇಳಿದ್ರು. ಹೆಂಗೆ ನಿಮ್ ಪ್ರಭಾವ ತೋರಿಸಿ? ನಿನ್ನ ಮೇಲೆ ಅಲ್ಲ ಗಣನಾಯಕ, ಖನಿಜವಾಗಿ ನಿನ್ನ ಭಕ್ತರ ಹತ್ರ ಕೂಡ ಬರಲ್ಲ. ದಯಮಾಡಿ ನನ್ನ ಬಿಟ್ಟಾಕು ಗಣನಾಯಕ, ನನ್ನ ಬಿಟ್ಟಾಕ ಗಣನಾಯಕ. ನಮೋ ನಮಃ. ಗಂ ಗಂ ಗಣಪತಾಯ ನಮಃ. ಶನಿದೇವರೇ, ಪ್ರಣಾಮಗಳು ಅಯ್ಯಪ್ಪ ದೇವ. ಯಾವಾಗಲಿಂದಲೂ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳಿ ಇಂದ ಮಲೆಗೆ ಬರ್ತಾರೋ ನಿಮ್ಮ ಪ್ರಭಾವ ಇಲ್ಲದ ಅಂತ ನಾನು ನೋಡ್ಕೊಳ್ತೀನಿ. ಅದಕ್ಕೋಸ್ಕರ ಇಂದ ಶಬರಿಮಲೆ ಮೇಲೆ ನಾನು ಅವತರಿಸ್ತೀನಿ. ನಿಮ್ಮ ಆಜ್ಞೆಯನ್ನು ನಾನು ಪಾಟಿಸ್ತೀನಿ ಅಯ್ಯಪ್ಪ ಸ್ವಾಮ. ಅಷ್ಟೇ ಅಲ್ಲಾರ್ದೆ ನಿನ್ನ ಮಾಲೆ ಹಾಕಿದ ಭಕ್ತರಿಗೆ ನನ್ನ ಪ್ರಭಾವ ಇಲ್ಲಾರ್ದೆ ನೋಡ್ತೀನಿ ಸ್ವಾಮಿ. ಅದಕ್ಕೋಸ್ಕರ ಇಂದ ಏಲಿನ ನಾಟಿ ಅರ್ಧಾಶ್ರಮ ಅಷ್ಟಮ ಶನಿ ನಡೆಯುತ್ತೆ. ಯಾರಾವುದಿರಲಿ ಗಣನಾದರೆ ಅಯ್ಯಪ್ಪಯೂ ಪೂಜಾ ಮಾಡಬೇಕು. ಎಲ್ಲ ಶುಭವಾಗುತ್ತೆ. ನಮಸ್ತೆ ಮೇಡಮ್. ಗುರುಗಳು ಇದ್ದಾರಾ ಅಮ್ಮ? ಹಾ ಇದ್ದಾರೆ ಮೇಡಮ್. ಒಳಗಡೆ ಯಾರೋ ಇದ್ದಾರೆ, ನೀವು ಕುತ್ಕೊಳ್ಳಿ. ಸತ್ಯವತಿ ಅಮ್ಮ ಬರಬೇಕು, ಬಂದಿದ್ರಂತ ನೋಡಿ ಬರ್ತೀನಿ. ನಾನು ಹೋಗಿ ಬರ್ತೀನಿ ಗುರುಗಳೇ. ಶುಭಂ. ನಮಸ್ಕಾರ ಮೇಡಮ್, ಗುರುಜಿ ಕರ್ತಾ ಇದ್ದಾರೆ. ನಮಸ್ಕಾರ ಗುರುಗಳೇ. ನಮಸ್ಕಾರ, ಕೂತ್ಕೊಳ್ಳಿ. ಸಾರು ಹುಡುಗರು ಚೆನ್ನಾಗಿದ್ರಮ್ಮ? ಎಲ್ಲರೂ ಚೆನ್ನಾಗೇ ಇದ್ದಾರೆ ಗುರುಗಳೇ. ಆದರೆ ಸಾರ್ಗೆ ಈ ನಡುವೆ ಕೋಪ, ತಾಪ, ಮಕ್ಕಳನ್ನ ಹೊಡೆಯೋದು, ನನ್ನನ್ನು ಬೈಯೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಡಾಕ್ಟರ್ ಹತ್ರ ಕೂಡ ಕರ್ಕೊಂಡು ಹೋಗಿದ್ವಿ. ಅವ್ರೇನೂ ಇಲ್ಲ ಅಂತ ಹೇಳಿದ್ರು. ಆದರೆ ನನಗೇನು ಆ ಥರ ಅನ್ನಿಸ್ದಲೇ ನಿಮ್ಮ ಹತ್ರ ಬಂದೆ. ಒಂದು ಸಾರಿ ಸಾರು ನನ್ನ ಹತ್ರ ಕರ್ಕೊಂಡು ಬನ್ನಿ, ಅದಕ್ಕೊಳಗಡೆ ಅಂದ ಜಾತಕத்தை ನಾನು ನೋಡ್ತೀನಿ. ಸರಿ ಗುರುಗಳೇ. ಏನ್ರಿ 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 ಸಾರ್? ಹೇಳು ಸತ್ಯ. ಏನೂ ಇಲ್ಲ ರೀ, ಇವತ್ತು ಬೆಳಗ್ಗೆ ನಮ್ಮ ಜ್ಯೋತಿಷ್ಯ ಪಂಡಿತರ ಹತ್ರ ಹೋಗಿ ಬಂದೆ. ನಿನಗಿನ್ನೂ ಆ ಹುಚ್ಚು ಹೋಗಿಲ್ವಾ? ಆದರೂ ಈಗೇನು ಸಮಸ್ಯೆ ಬಂದಿದೆ ಅಂತ ನಿಮ್ಮ ಬಗ್ಗೆ ಕೇಳೋಣ ಅಂತ. ನನಗೇನು, ನಾನು ಚೆನ್ನಾಗಿದೆಯಲ್ಲ, ಐ ಆಮ್ ಆಲ್ ರೈಟ್. ಈ ಮಧ್ಯೆ ನೀವು ಮಾನಸಿಕವಾಗಿ ಬಾಧೆ ಪಡ್ತಾ ಇದ್ದೀರಾ. ಇದುವರೆಗೂ ಇವತ್ತಿಗೂ ನಿಮ್ಗೆ ತುಂಬ ಡಿಫ್ರೆನ್ಸ್ ಕಾಣಿಸ್ತಾ ಇದೆ.
ಅದಕ್ಕೆ ಏನಕ್ಕೆ ಅಂತ ತಿಳ್ಕೊಳ್ಳೋಣ ಅಂತ ಹೋದಿರಿ. ಏನು ಹೇಳಿದ್ರು? ನಿಮ್ಮವ್ರಿಗೆ ಚೆನ್ನಾಗಿಲ್ಲ, ಅದು ನಡೆಸ್ತಾ ಇದೆ, ಇದು ನಡೆಸ್ತಾ ಇದೆ, ಅವ್ರಿಗೆ ಚೆನ್ನಾಗಿದೆ ಅಂತ ಜಪಾದ ಮಾಡಿದ್ದಾರೆ, ಪೂಜೆ ಮಾಡ್ಬೇಕಂತೇಳಿ ಲಿಸ್ಟ್ ಕೊಟ್ಟಿದ್ದಾರಾ? ಹಂಗೇನ್ ಹೇಳಿಲ್ಲ ರೀ, ನಿಮ್ಮನ್ನೊಂದ್ಸರಿ ಕರ್ಕೊಂಬ ಅಂತ ಹೇಳಿದ್ರು. ಇವಾಗವರೆಗೂ ನಾನು ನಿನ್ನ ಮಾತು ಕೇಳಿದ್ನಲ್ವಾ, ಈ ಒಂದ್ಸರಿ ನನ್ನ ಮಾತು ಕೇಳ್ರಿ ಪ್ಲೀಸ್ ಪ್ಲೀಸ್ ಪ್ಲೀಸ್, ಈ ಒಂದ್ಸರಿ ನನ್ನ ಮಾತು ಕೇಳ್ರಿ. ಏನ್ರಿ ನಡೀರಿ. ಹುಷ್. ಶನಿದೇವರು ಯಾರಿಗೆ ಏನು ಕಷ್ಟ ಕೊಡಲ್ಲ, ಎಲ್ರಿಗೂ ಸಂತೋಷ ಕೊಡ್ತಾರೆ. ಹೌದು ಗುರುಜಿ, ಹೌದು ಗುರುಜಿ. ಒಳಗೆ ಕೂತ್ಕೊಳ್ಳಿ, ಬರ್ತೀನಿ. ಕೂತ್ಕೊಳಕ್ ಬಂದಿಲ್ಲ, ಏನು ಹೇಳ್ತಿದ್ರಂತಲ್ಲ, ಈಗಲೇ ಹೇಳಿ. ಸರಿ, ನಿಮ್ಮ ಇಷ್ಟ, ಇಲ್ಲೇ ಹೇಳ್ತೀನಿ. ನೋಡಿ ಹರಿಶ್ಚಂದ್ರ ಪ್ರಸಾದ್, ನಿಮ್ಮಕ್ಕೂ ಪ್ರಸ್ತುತವಾಗ ಏಳ್ನಾಡಿ ಶನಿ ನಡೆಯುತ್ತಾ ಇದೆ. ಶನಿದೇವರಿಲ್ಲ ಅಂತ ಭಯ ಇಲ್ಲ, ಅವರು ಯಾರೂ ಇಲ್ಲ. ಜನ್ಮ ನಕ್ಷತ್ರದಲ್ಲಿಂದ ಶನಿ ಪ್ರಭಾವತೆ ಜಾಸ್ತಿ ಆಗಿರುತ್ತೆ. ನಿಲ್ಸು ನಿನ್ ಸುಳ್ಳು. ನಿನ್ ಜಾತಕದ ಬಗ್ಗೆ ನಿನಗೆ ಗೊತ್ತಿಲ್ಲ, ನನ್ನ ಜಾತಕದ ಬಗ್ಗೆ ಪೇಜ್ ಲೆಕ್ಚರ್ ಕೊಡ್ತೀಯಾ? ನೀವು ಮುಂದಿನ ಭವಿಷ್ಯದ ಬಗ್ಗೆ ಕರೆಕ್ಟಾಗಿ ಹೇಳೋದಾದ್ರೆ, ಈ ಭೂಕಂಪಗಳು, ಸುನಾಮಿಗಳು, ಅಗ್ನಿ ಪ್ರಳಯಗಳು, ಬಾಂಬ್ ಹೊಡೆಯೋದು ಯಾಕೆ ನಡೆಯುತ್ತೆ? ಈ ವಿಷಯಗಳ ಬಗ್ಗೆ ನಿನಗೆ ಮುಂದೆ ಗೊತ್ತಿದ್ರೆ ಈ ಪ್ರಮಾದಗಳ ಬಗ್ಗೆ ಪ್ರಭುತ್ವಗಳಿಗೆ ಯಾಕೆ ಹೇಳ್ತಾ ಇಲ್ಲ? ನೀವು ಹೇಳಿದ್ದು ನಿಜ ಆಗಿದ್ರೆ ಈ ಆಸ್ತಿ ನಷ್ಟ, ಪ್ರಾಣ ನಷ್ಟ ನಡೆಯೋದಲ್ಲಲ್ಲ. ಏನು ಏಳ್ನಾಡು ಶನಿ, ಅರ್ಧಾಸ್ತಮ ಶನಿ, ಅಸ್ತಮ ಶನಿನ ಇವು ಬಿದ್ದರೆ ಮನುಷ್ಯ ಒಣಗೋಗ್ತಾನ, ಭಯ ಬೀಳ್ತಾನ. ಆ ಶನಿದೇವ್ರು ಅಂದರೆ ಎಲ್ಲರಿಗೂ ಭಯನಾ? ಏನು ಶನಿದೇವ್ರ ಗಿನಿದೇವ್ರ ಎಲ್ಲಿದ್ದಾರೆ? ದಮ್ಮಿದ್ರೆ ಬಾ ಅಂತೇಳು, ಗಂಡ್ಸಾದ್ರೆ ನಾನು ಮುಂದಕ್ಕೆ ಬಾ ಅಂತೇಳು. ಅವನು ನಾನು ನೋಡ್ತೀನಿ. ಅವನ ಮೇಲ್ಲೋಕದಲ್ಲಿದ್ದು ಇದೆಲ್ಲ ಮಾಡೋದಲ್ಲ. ಆ ಲೋಕದಲ್ಲಿ ಅವನು ಗಂಡ್ಸಾದ್ರೆ ಈ ಲೋಕದಲ್ಲಿ ನಾನು ಗಂಡ್ಸು. ಏನು ಭಯ ಬೀಳ್ತಾರ? ನನಗಿರೋ ಆರ್ಥಿಕ ಬಲ, ಅಂಗಬಲ, ಅರ್ಧ ಬಲ, ರಾಜಕೀಯ ಬಲದ ಮುಂದೆ ಆತ ಭಯ ಬೀಳ್ದೋಗ್ತಾನೆ, ಓಡೋಗ್ತಾನೆ. ಹೇಳು ಹೇಳು ನಿನ್ ಶನಿದೇವ್ರಿಗೆ. ಮಿಸ್ಟರ್ ಹರಿಶ್ಚಂದ್ರ ಪ್ರಸಾದ್, ಕ್ಷಣಿಕ ಮಾಗುವಿಂದ ಅರ್ಧ ಬರತಾಲೆ, ಅಂಗ ಬರತಾಲೆ, ರಾಜಕೀಯ ಬಲತಾಲೆ, ಕಣ್ಣು ಮುಚ್ಚಡಿ ಅಂಧಕಾರ ಭಾವತೋಡ, ಅಹಂಭಾವತೋಡ ಅಂದ ದೇವರೇ ದೂಷಣೆ ಮಾಡ್ತೀರಾ. 33 ದೇವದರಗಳೇ, 66 ರಾಕ್ಷಸಗಳೇ, ಜೀವಕೋಟಿ ಎಲ್ರಿಗೂ ಅಧಿಷ್ಠಾನ ಸ್ಥಾನದಲ್ಲಿ ಇರ ಬ್ರಹ್ಮ ವಿಷ್ಣು ಮಹೇಶ್ವರ ಇಟ್ಕೊಂಡು ಆಡಿದ ಅಂದ ಶನೀಶ್ವರ ಭಗವಾನ್ರೆ, ಬಾಯ ಬಿಟ್ಟು ದೂಷಣ ಮಾಡಿದೀವಿ. ಇಂದ ಲೋಕದಲ್ಲಿ ದೇವರ ದೂಷಣೆ ಮಾಡಿ ಒಳ್ಳೆ ಇರೋರು ಯಾರೂ ಇಲ್ಲ. ಏನು ನಿಮ್ಮ ಲೋಕದಕ್ಕೆ ಬಂದಿದ್ದೀರಂತೆ, ಅವ್ರ ಜೊತೆಲೆ ಯುದ್ಧ ಮಾಡ್ತೀರಾ? ಶನಿದೇವರು ಅನುಗ್ರಹ ಮಾಡಿದ್ರಂತೆ ಅಷ್ಟೈಶ್ವರ್ಯ ಸಿಗ್ತದೆ. ಕೋಪ ಬಂದಿದೆ, ಅಷ್ಟ ಕಷ್ಟ ಕೊಡ್ತಾರೆ. ನೀವು ದೂಷಣೆ ಮಾಡಿದೀವಿ, ಅಷ್ಟ ಕಷ್ಟ ನಿಮಗೆ ಬರುತ್ತೆ. ನೋಡಿ ಹರಿಶ್ಚಂದ್ರ ಪ್ರಸಾದ್ ಅವರೇ, ಜ್ಯೋತಿಷ್ಯ ಮೂಢನಂಬಿಕೆ ಅಂತ ಹೇಳ್ತಾ ಇದೀವ. ಒಂದು ತಿಂಗಳ ಒಂದು ಒಳ್ಳೆ ಮುಹೂರ್ತ ಇದಿರಂತೆ ಲಕ್ಷ ಮದುವೆ ಆಗುತ್ತೆ, ಅದು ಮೂಢನಂಬಿಕೆ ಅಂತಿದ್ದೀರಾ? ನೋಡಿ ಹರಿಶ್ಚಂದ್ರ ಪ್ರಸಾದ್, ಜ್ಯೋತಿಷ್ಯ ಮೂಢನಂಬಿಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬನು ಹಿಂದೆ ಹೋಗಿ ಅಂದ ಜ್ಯೋತಿಷ್ಯ ನಂಬಿಕೊಳ್ತಾನೆ. ಬಲಿಯಾಗರದು ನಿಮ್ ತರ ಮನುಷ್ಯ. ಕೊನೆಯಲ್ಲಿ ಮತ್ತೆ ನೀವು ನಮ್ಮ ಹತ್ರ ಬರಬೇಕು. ಅದು ನೋಡೋಣ. ಬನ್ನಿ. ಓಂ.
ಸಾಹೇಬ್ರೆ ಧರ್ಮ ಮಾಡ್ರಿ ಸಾಹೇಬ್ರೆ ಧರ್ಮ ಮಾಡ್ರಿ. ಯಾರು ನೀನು? ಛೀ, ಸೈನಿಕ. ಬನ್ನಿ. ಭೂಲೋಕದಲ್ಲಿ ಒಬ್ಬ ಮಾನವನು ತಾತ್ಕಾಲಿಕವಾದ ಆರ್ಥಿಕ ಬಲ, ಅಂಗಬಲ, ಅರ್ಧ ಬಲ, ರಾಜಕೀಯ ಬಲವಾದಿಂದ ನೋಡ್ಕೊಂಡು ಶನಿದೇವ್ರ ಗಿನಿದೇವ್ರ ಅಂತ ಅವನು ಮೇಲ್ಗಡೆ ಗಂಡ್ಸಾದ್ರೆ ನಾನು ಕೆಳಗಡೆ ಗಂಡ್ಸು ಅಂತ, ಗಂಡ್ಸಾದ್ರೆ ಬಾ ಅಂತೇಳು ಕೆಳಗಡೆ ನೋಡೋಣ ಅಂತೂ ಗೌರವದಿಂದ ನಮ್ಮನ್ನು ಆಹ್ವಾನ ಮಾಡಿದ್ದಾರೆ. ಈ ಶನಿದೇವರ ಶಕ್ತಿ ಸಾಮರ್ಥ್ಯವನ್ನು ಅವನಿಗೆ ತೋರಿಸ್ಲೇಬೇಕಲ್ಲ. ಹಾಗೆ ನಿತ್ಯ ನಮ್ಮನ್ನು ಪೂಜೆ ಮಾಡೋ ಭಕ್ತರಿಗೆ ರಕ್ಷಣೆ ಮಾಡಬೇಕಲ್ಲ. ಹಾಗಾದ್ರೆ ನಾವು ಹೋಗೋಣವ? ಒಬ್ಬ ಮಹಾಭಕ್ತ ಪ್ರೇಮದಿಂದ ಕರೆದಿದ್ದನಲ್ಲ. ಭೂಲೋಕಕ್ಕೆ ಬಂದಿದ್ದೀವಿ. ಭೂತಾಯಿ ಆಶೀರ್ವಾದ ಮಾಡೋಣ. ಭೂಮಾತ ಆಶೀರ್ವಾದ ಮಾಡಮ್ಮ. ಕಲಿಭಾರವನ್ನು ಒತ್ತಿರುವ ಮಹಾತಲ್ಲಿ ಕೆಳಗಡೆ ಬಾ ಅಂತ ಹೇಳಿದ. ನನ್ನ ಲೋಕಕ್ಕೆ ಬಾ ಅಂತ ಅಂದ. ನನ್ನ ಸತ್ತ ತೋರಿಸ್ತೀನಿ ಅಂದ. ಬಂದಿದ್ದೀವಿ. ಏನು ಮಾಡ್ತಾನೋ ಏನು, ಯಾರು ಸತ್ತ ಅಂತೇಳಿ ಗೊತ್ತಾಗಬೇಕಲ್ಲ. ಅಷ್ಟೇ ಅಲ್ಲ, ಹೋಗೋಣವಾ? ಬಾ. ಓಂ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯೇ ನಮಃ. ಓಂ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯೇ ನಮಃ. ಓಂ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಃ ಕಾಮಧೇನುವೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಃ ಕಾಮಧೇನುವೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮಃ ಕಾಮಧೇನುವೆ. ಓಂ ಶ್ರೀ ಸಾಯಿರಾಮ್. ಓಂ ಶ್ರೀ ಸಾಯಿರಾಮ್. ಓಂ ಶ್ರೀ ಸಾಯಿರಾಮ್. ಅಮ್ಮ ಕಾಫಿ. ನಿನಗೆ ಯಾಕೋ ಇದೆಲ್ಲ ಶ್ರಮ? ಇದರಲ್ಲೇನಿದಮ್ಮ, ಬಾ. ಇದ್ರಲ್ಲಿ ಸುಖ ಏನಿದೆ ಅಮ್ಮ? ನೀನ್ ಇನ್ನ ಎಷ್ಟು ದಿನ ನನಗೆ ಸೇವೆ ಮಾಡ್ತೀಯ? ಅದೇನೋ ಆ ಥರ ಹೇಳ್ತೀಯ? ಮಗನ್ಗೆ ತಾಯಿ ಮಾಡೋದನ್ನ ಸೇವೆ ಅಂದ್ರೆ ಹೇಗೆ? ಅದೇ ಬಾಧ್ಯತೆ, ಕರ್ತವ್ಯ, ಅದೇ ಪ್ರೀತಿ ಅಂದ್ರೆ. ನೀನು ಹೇಳಿದ ನಿಜಾನೇ ಅಮ್ಮ. ಆದರೆ ತಂದೆ ಸಣ್ಣೋಡು ಇದ್ದಾಗಲೇ ಹೋದ್ರು. ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ನೀನೇ ಆಗಿ ಎಷ್ಟೋ ಅವಮಾನಗಳು ಬಿದ್ದು, ಶಾರೀರಿಕವಾಗಿ ಮಾನಸಿಕವಾಗಿ ಎಲ್ಲ ಕಷ್ಟ ಬಿದ್ದು ನನಗೇನು ಕಷ್ಟ ಬೀಳಲಾರ್ದೆ ಬೆಳೆಸಿದೆಯಮ್ಮ. ನಾನೊಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಈಗ ನನ್ನ ಕಾಲ ಮೇಲೆ ನಾನು ನಿಂತಾಗೆ ನೀನೇ ಮಾಡಿದ್ಯಾ. ಇನ್ನೇನು ಮಾಡ್ತೀಯಮ್ಮ? ಅಷ್ಟೊಂದು ಪ್ರೇಮ ಇರಲಾರ್ದೆ ದೈವ, ಗುರು, ತಂದೆ, ತಾಯಿ ಆಗಲಾರ್ದೆ ಅಮ್ಮ, ತಂದೆ, ಗುರು, ದೈವ ಅಂತ ಹೇಳ್ಬಿಟ್ಟು ಮೊದಲು ತಾಯಿನೇ ಪೂಜಿಸಿ ಅಂತ ಹೇಳಿದ್ದಾರೆ. ಈಗಲಾದರೂ ನಿನಗೆ ಸೇವೆ ಮಾಡೋ ಭಾಗ್ಯ ಕಣ್ತುಂಬವಾಗಿ ಈಗಾದರೂ ಸಿಕ್ಕಿದೆ. ನನಗೆ ಕಲಿಸಮ್ಮ, ಆವಾಗಲೇ ಈ ಜನ್ಮಕ್ಕೆ ಸಾರ್ಥಕ ಅಲ್ಲ. ನಿನ್ನಂಥ ಮಗನೆತ್ತಿದ್ದಕ್ಕೆ ನನ್ನ ಜೀವನ ಸಾರ್ಥಕ ಆಯಿತು ಅಂತ ಮಾತು ಹೇಳ್ಬೇಡಮ್ಮ. ನಿನ್ನ ಪ್ರೀತಿ ವಾತ್ಸಲ್ಯನೇ ನನ್ನ ಅನಾರೋಗ್ಯದಿಂದ ದೂರ ಮಾಡ್ತು. ಆದರೆ ಡಾಕ್ಟ್ರ್ ಮಾತ್ರ ನನಗೆ ತುಂಬ ನರ ಎಲ್ಲ ವೀಕ್ ಆಯಿತು ಅಂತ ಹೇಳ್ತಾ ಇದ್ದಾರೆ ನನಗೆ. ಅದಕ್ಕೆ ನನಗೆ ಏನಾದರೂ ಕೈಯೋ ಕಾಲೋ ಬಿದ್ದೋದ್ರೆ? ಹಂಗಾಗಲ್ಲಮ್ಮ. ಒಂದು ವೇಳೆ ನಡೆದ್ರೆ ಆ ದೇವ್ರನ್ನ ಭಕ್ತಿಯಿಂದ ಮೆಚ್ಚಿಸಿ ನಿನ್ನ ಆರೋಗ್ಯವಾಗಿ ಮಾಡ್ತೇನೆ. ಅದಕ್ಕೆ ಒಂದು ಒಳ್ಳೆ ಸಂಬಂಧ ನೋಡಿದೀನಿ ಕಣೋ. ಬೇಗ ಮದುವೆ ಮಾಡ್ಕೊಳ್ಳೋ. ಸ್ವಲ್ಪ ದಿನ ತಾಯಿ ಪ್ರೀತಿನ ದೂರ ಮಾಡ್ಬೇಡಮ್ಮ. ಬರ್ತೀನಮ್ಮ. ಮಮ್ಮಿ ಮಮ್ಮಿ, ಭಾಗ ನಿದ್ದೆ ಹೋಗ್ತಾ ಇದ್ದಾರೆ. ಸರಿ.
ಅಮ್ಮ ಅಮ್ಮ ಯಾವಾಗ ಬಂದು? ನೀನು ನಿದ್ದೆ ಹೋಗ್ತಿದ್ದಾಗ ಬಂದೆ. ಸಾರಿ ಕಣೋ, ಹೋಗಿ ಕೈಕಾಲು ತೊಳ್ಕೊಬಾ. ಆಲ್ರೆಡಿ ತೊಳ್ಕೊಂಡಿದ್ದೀನಿ. ಸರಿ. ನೀನು ಊಟ ಮಾಡಿದ್ಯಾ? ತಿಂದಿದ್ಯಾ? ಅನ್ನ ಹಾಗೇ ಇದೆ. ಯಾಕೆ ಸುಳ್ಳು ಹೇಳ್ತಾ ಇದೆಯಾ? ಹಾಂ, ನಿನ್ನ ಆರೋಗ್ಯ ಮುಖ್ಯಮ್ಮ. ತಿನ್ನು ಅಂತ ಹೇಳಿದ್ದೀನಲ್ಲ. ಸರಿ, ನಾನು ಕಲಿಸಿಡ್ತೀನಿ. ಓಕೆ? ಸಾಕು ಬಿಡು. ನಾನು ತಿನ್ನಿಸ್ತೀನಿ. ನೀನು ಎಷ್ಟೋ ಸಾರಿ ತಿನ್ಸಿದ್ಯಾ? ನಾನು ಈಗ ತಿನ್ನಿಸ್ತಾ ಇದ್ದೀನಿ. ನಾನು ಹೇಳಿದ ಅರ್ಥ ಆಯ್ತಲ್ಲ? ಈಗಿಂದ ನನಗೆ ವೆಯ್ಟ್ ಮಾಡಬೇಡ. ನಿನ್ನ ಆರೋಗ್ಯ ಮುಖ್ಯ. ಹಾಂ, ಸಾಕಾ? ಇನ್ನೂ ತಿಂತೀಯಾ? ಹಾಂ, ಸಾಕಾ? ಸರಿ. ಆಕಾಶ್, ಆಕಾಶ್. ಅಮ್ಮ, ಏನಾಯ್ತಮ್ಮ? ಅಮ್ಮ, ಆಕಾಶ್, ಅಮ್ಮ, ಆಕಾಶ್. ಅಮ್ಮ, ಲೇ ಅವಿನಾಶ್, ಅಮ್ಮ ಕಣ್ ತಿರುಗಿ ಬಿದ್ದೋಗಿದ್ದಳು. ಏನಾಗಿದೋ ಗೊತ್ತಿಲ್ಲ, ನನಗೆ ಭಾಳ ಭಯ ಆಗ್ತಾ ಇದೆ. ನೀನು ಜಲ್ದಿ ಬಾರೋ. ಸಿಕ್ಕಿದ್ರೆ ಡಾಕ್ಟ್ರನ್ನ ಕೂಡ ಕರ್ಕೊಂಬರೋ ಪ್ಲೀಸ್ ಕಣೋ, ಜಲ್ದಿ ಬಾ. ಅಮ್ಮ. ಆಕಾಶ್, ಏನಾಯ್ತು? ರೇ ಅವಿನಾಶ್, ಏನಾಯ್ತೋ ಗೊತ್ತಿಲ್ಲ, ನೋಡು ಒಂದ್ಸರಿ. ಸಡನ್ನಾಗಿ ಕಣ್ ತಿರುಗಿ ಬಿದ್ದೋದ್ಲು. ನೋಡೋ ಪ್ಲೀಸ್. ಅವಿನಾಶ್, ಇಲ್ಲಿ ಕೂತ್ಕೊಳ್ಳೋ. ಏನಾಗಿದೆ ಅವಿನಾಶ್? ಒಂದು ನಿಮಿಷ. ಅವಿನಾಶ್, ಹಂಗ್ ನೋಡ್ತಿದ್ಯೇನೋ? ಅಮ್ಮಗೇನಾಯ್ತು ಹೇಳು? ಆಕಾಶ್, ಅಮ್ಮ ಯೋಚಿಸಿ ನರಂಬೆಲ್ಲ ಸತ್ವ ಹೋಗಿತ್ತು. ಔಷಧಗಳು ತರಿಯ ತಗೊಳ್ಳೋದನಾಲೆ, ಅಜಾಗ್ರತನಾಲೆ ನರಂಬೆಲ್ಲ ಸತ್ವ ಹೋಗಿತ್ತು ಆಕಾಶ್. ಅಮ್ಮ. ಆಕಾಶ್, ಅಮ್ಮನಾಲ ನಡೆಯುತ್ತದಕ್ಕಾಗಲ್ಲ ಆಕಾಶ್. ವೀಲ್ ಚೇರ್ಲೇ ಕೂತ್ಕೋಬೇಕು. ನೋ, ಹಂಗಾಗಿ ನಾನು ಬಿಡಲ್ಲ. ಎಷ್ಟು ಖರ್ಚೇ ಆಗಲಿ, ಅಮ್ಮನ ನಾನು ನಡೆಸ್ತೀನಿ. ಹಾಂ ಆಕಾಶ್, ಪ್ಲೀಸ್ ಡಾಕ್ಟರ್, ನೀವಾದರೂ ಚೆಕ್ ಮಾಡಿ ಪ್ಲೀಸ್. ಆಕಾಶ್, ನೀವು ಬಲರುಟ್ಟಿದ್ದಾರೆ, ತಪ್ಪಿಲ್ಲ. ನಾವು ಬೋನ್ಸ್ ಆರ್ಥೋಪೆಡಿಕ್ ಸರ್ಜನ್. ನಿಮಗೆ ಗೊತ್ತಿಲ್ಲ, ನೀವು ದುಡ್ಡು ಎಷ್ಟು ವೆಚ್ಚ ಮಾಡಿದ್ರು ನಿಮ್ಮ ತಾಯಿಯೋட ಆರೋಗ್ಯ ಸರಿಯಾಗಿಲ್ಲ. ಆದರೆ ಅವರು ನಡೆಯುತ್ತದಕ್ಕೆ ಆಗಲ್ಲ. ಆ ದೇವ್ರನ್ನ ನಾನು ಪೂಜೆ ಮಾಡ್ತೀನಿ. ಖಚಿತವಾಗಿ ಅಮ್ಮನ ನಾನು ನಡೆಸ್ತೀನಿ. ಓಕೆ, ನೀವು ಚೆನ್ನಾಗಿ ಪ್ರಯತ್ನಿಸಿ. ಪ್ರಯತ್ನ ಮಾಡಿದ್ರಂತೆ ಫಲಿತ ಸಿಗ್ತದೆ. ಓಕೆ, ಗುಡ್ ಲಕ್. ಟೇಕ್ ಕೇರ್. ಅಮ್ಮ. ದೇವ್ರೆ. ಓಂ ಶ್ರೀ ಸೂರ್ಯಪುತ್ರಾಯ ನಮಃ. ಓಂ ಶ್ರೀ ಶನೇಶ್ವರಾಯ ನಮಃ. ಓಂ ಶ್ರೀ ಶನೇಶ್ವರಾಯ ನಮಃ. ಓಂ ಶ್ರೀ ಶನೇಶ್ವರಾಯ ನಮಃ. ಓಂ ಶ್ರೀ ಶನೇಶ್ವರಾಯ ನಮಃ.
ಓಂ ಶ್ರೀ ಶನೇಶ್ವರಾಯ ನಮಃ. ಓಂ ಶ್ರೀ ಶನೇಶ್ವರಾಯ ನಮಃ. ನಮಸ್ಕಾರ ಗುರುಗಳೇ. ಆಯುಷ್ಮಾನ್ ಭವ. ಏನಪ್ಪ? ನಮ್ಮಮ್ಮ ಅವ್ರಿಗೆ ಇದ್ದಕ್ಕಿದ್ದಂಗೆ ನರಗಳು ಸತ್ತೋಗಿ ನಡೆಯೋಕೆ ಆಗ್ತಾ ಇಲ್ಲ. ಡಾಕ್ಟ್ರಿಗೆ ತೋರಿಸಿದ್ರೆ ಅವರೇನು ವೀಲ್ ಚೇರ್ಗೆ ಪರಿಮಿತ ಅಂತಿದ್ದಾರೆ. ನನಗೆ ನಮ್ಮಮ್ಮ ಅಂದರೆ ಪ್ರಾಣ. ಎಷ್ಟು ದುಡ್ಡಾದರೂ ಖರ್ಚು ಮಾಡ್ತೀನಿ, ಆದರೆ ಮತ್ತೆ ನಮ್ಮಮ್ಮ ನಡಿಬೇಕು. ಅದಕ್ಕೆ ನಿಮ್ಮ ಸಲಹಾಗೋಸ್ಕರ ಬಂದೆ. ಏನು ಮಾಡಬೇಕು ಹೇಳಿ ಗುರುಗಳೇ. ನಿಮ್ಮ ತಾಯಿಯೋಡ ಅನಾರೋಗ್ಯ ಗುಣಪಡಿಸೋದಕ್ಕಾಗ ಎಷ್ಟು ಬೇಕಾದ್ರೆ ವೆಕ್ಕೆ ಮಾಡಿದಿರ ಅಂತ ನೀವು ಹೇಳ್ತಾ ಇದ್ದೀವಿ. ನನಗೂ ಗೊತ್ತು, ದುಡ್ಡಾಲ ಏನೂ ಆಗಲ್ಲ. ನವಗ್ರಹದಲ್ಲಿ ಶನಿದೇವರು ಒಬ್ಬರೇ. ಇಕ್ಕಾಳ ಮಾಸದಲ್ಲಿ ನೀಲಿ ವಸ್ತ್ರದ ಹಾಗೆ, ಆದರೆ ಎಳ್ಳು ಎಣ್ಣೆಯಲ್ಲಿ 9 ಇಬ್ಬಣ ಪ್ರಮುದನಲ್ಲಿ ದೀಪಾರಾಧನೆ ಮಾಡಿದಿರಂತೆ ಸಹಜವಾಗ ನಿಮ್ಮ ತಂದೆ ಆರೋಗ್ಯ ಒಳ್ಳೆ ಆಗತ್ತೆ. ನೀವು ಹೇಳ್ದಂಗೆ ಮಾಡಿದರೆ ನಮ್ಮಮ್ಮ ಮತ್ತೆ ನಡೀತಾಳೆ ಅಂತೇಳಿ ಧೈರ್ಯ ನನಗೆ ಬಂದಿದೆ. ಅಷ್ಟೇ, ನಾನು ಹೇಳಿರದ ಬಗ್ಗೆ ಮಾಡಿ. ಹಾಗೆ ಆಗಲಿ ಗುರುಗಳೇ, ನೀವು ಹೇಳ್ದಂಗೆ ಮಾಡ್ತೀನಿ. ಬರ್ತೀನಿ. ಆಹಾ, ಅದ್ಭುತ, ಮಹಾದ್ಭುತ. ಆಕಾಶ್, ನಿಮ್ಮ ಪ್ರಯತ್ನದ ಸಕ್ಸಸ್ ಆಗಿತ್ತೆ. ಓಂ ಸಂ ಶನೇಶ್ವರಾಯ ನಮಃ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಲೇ. ಕಂಗ್ರಾಟ್ಸ್. ಥ್ಯಾಂಕ್ ಯು ಡಾಕ್ಟರ್. ವೈದ್ಯಶಾಸ್ತ್ರದಲ್ಲಿ ನೋಡಿದ್ರೆ ಇದು ದೊಡ್ಡ ವಿಶೇಷ. ಓಂ ಸಂ ಶನೇಶ್ವರಾಯ ನಮಃ. ಈ ಮೂರ್ಖ ನನ್ನೇ ಹೊಡಿತ್ಯಾ? ನಿನ್ಗೇನೋ ಶನಿ ಹಿಡ್ದಿದೆ. ನಿಮಗೆ ಇಟ್ಕೊಂಡದ್ದು ಸರಿ. ನಿನಗೆ ಹಿಡ್ದಿದ್ಯೋ? ಹೇ, ಏನಾ ಜಗಳ? ಇದು ಮನೆನಾ ಇಲ್ಲ ಬಜಾರ? ಶನಿ ಥರ ಸಿಕ್ಕಿದ್ರು ನನ್ನ ಪ್ರಾಣಕ್ಕೆ.
ಹಲೋ, ಹೇಳ್ಗಿರಿ. ಏನು 8 ಜನ ಸತ್ತಿದ್ದಾರಾ? ಹಾಂ, ಈಗಲೇ ಬರ್ತಾ ಇದ್ದೀನಿ. ಹಾಂ. ವಾಟ್ ಹ್ಯಾಪನ್? ಏನು ನಡೀತಾ ಇದೆ? ಸರ್, ಇವಾಗ ಶಾರ್ಟ್ ಸರ್ಕ್ಯೂಟ್ ನಡೀತಾ ಇದೆ. 8 ಜನ ಸತ್ತೋಗಿದ್ರು. ಮೈ ಗಾಡ್, ಇಷ್ಟೊಂದು ಜನ ಇದ್ರೆ ಏನು ಮಾಡ್ತಾ ಇದ್ದೀರಿ? ಮಾಡಿದೀವಿ ಸರ್, ನಾವೆಲ್ಲ ಮಾಡಿದೀವಿ. ಹಣ ಫಲಿತ ಸಿಗಲ್ಲ ಸರ್. ಹಾಗಾದ್ರೆ ಅಳ್ರಿ. ಸರ್, ನೀವೇ ಹಂಗೆ ಹೇಳಿದ್ರಂತ ಎಷ್ಟು ಸರ್? ನಮ್ಮ ಹತ್ರ ಕೆಲಸ ಮಾಡಿದಿರೋ ಸರ್. ಏನ್ರಿ ಕರಿತಾ ಇದ್ರೆ ಯಾಕೆ ಕೇಳಿಸ್ಕೊಂತ ಇಲ್ಲ? ಏನಾಯ್ತ್ರಿ? ಏನಾಯ್ತು? ಏನು ನಡಿಬಾರ್ದು ಅದೇ ನಡೆದಿದೆ. ಇವತ್ತು ನಮ್ಮ ಫ್ಯಾಕ್ಟ್ರಿಯಲ್ಲೂ ದೊಡ್ಡ ಪ್ರಮಾದ ನಡೆದಿದೆ. 8 ಜನಕ್ಕೆ ಕರೆಂಟ್ ಶಾಕ್ ಹೊಡೆದು ಅಲ್ಲಿಂದ ಅಲ್ಲಿಗೆ ಸತ್ತೋಗಿದ್ದಾರೆ ಕಾರ್ಮಿಕರೇ. ನಮ್ಮ ಸತ್ಯ 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 ಸತ್ಯ. ಹಲೋ ಡಾಕ್ಟರ್, ನಾನು ಹರಿಶ್ಚಂದ್ರ ಮಾತಾಡ್ತಾ ಇರೋದು. ಹಾಂ, ಇದಕ್ಕಿದ್ದಂಗೆ ನನ್ನ ಹೆಂಡತಿ ಕಣ್ಮುಚ್ಚಿ ಬಿಡ್ತಿದ್ದಾಳೆ. ಸ್ವಲ್ಪ ಅರ್ಜೆಂಟಾಗಿ ಮನೆಗೆ ಬರ್ತೀರಾ? ಥ್ಯಾಂಕ್ ಯು. ಸತ್ಯ? ಹೆಲೋ ಸರ್. ಬನ್ನಿ ಡಾಕ್ಟರ್, ಬನ್ನಿ. ಏನಾಯ್ತು ಸರ್? ಫ್ಯಾಕ್ಟ್ರಿಯಲ್ಲಿ ನಡೆದಿರೋ ಪ್ರಮಾದ ಬಗ್ಗೆ ಹೇಳಿದಾಗಲೇ ಕಣ್ ತಿರುಗಿ ಬಿದ್ದೋಗಿದ್ದಾಳೆ. ಟೆನ್ಷನ್ ಏನಿಲ್ಲ, ಒಂದು 2-3 ದಿವಸ ರೆಸ್ಟ್ ತಗೊಂಡ್ರೆ ಎಲ್ಲ ಸರೋಗುತ್ತೆ. ಥ್ಯಾಂಕ್ ಯು ಡಾಕ್ಟರ್. ಹರಿಶ್ಚಂದ್ರ ಪ್ರಸಾದ್, 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 ಹರಿಶ್ಚಂದ್ರ ಪ್ರಸಾದ್. ಮಾಡ್ಕೊಳ್ಳಿ. ಹರಿಶ್ಚಂದ್ರ ಪ್ರಸಾದ್, ಡೌನ್ ಡೌನ್. 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 ರೀ 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 ಏನಾಯ್ತು? ಏನ್ ನಡೀತು? ಏನಕ್ಕೆ ಹೀಗಿದ್ದೀರಾ? ಏನಕ್ಕೆ ಈ ಥರ ನಡೀತಾ ಇದೆ? ನಾವು ಯಾರಿಗೆ ಏನು ಅನ್ಯಾಯ ಮಾಡಿದ್ದೀವಿ? ನಾವು ಯಾರಿಗೆ ಅನ್ಯಾಯ ಮಾಡಿಲ್ಲ. ಮಾಡಿದ್ದೆಲ್ಲ ಒಂದೇ. ನನಗಿರೋ ಅಂಗಬಲ, ಆರ್ಥಿಕ ಬಲ ನೋಡಿಕೊಂಡು ಖಂಡಕ ಹೊರತು ಕಣ್ಣು ಮುಚ್ಕೊಂಡೋಗಿ ಯಾರ ಹತ್ರ ಮಾತಾಡ್ತಾನೆ ಗೊತ್ತಾಗ್ಲಾರ್ದೆ ಸಾಕ್ಷಾತ್ ಆ ದೇವ್ರ ರೂಪ ಆದ ಆ ಶನಿದೇವ್ರನ್ನ ದ್ವೇಷಿಸಿದೆ. ನಮಗೆ ಹಿತವಾಗಿ ಮಾಡ್ದ ದೈವ ಸಮಾನಾದ ಜ್ಯೋತಿಷ ಪಂಡಿತರನ್ನ, ದೈವಶಾಸ್ತ್ರವನ್ನ ಜ್ಯೋತಿಷ್ಯ ಶಾಸ್ತ್ರನೇ ಅವಮಾನ ಮಾಡಿದ್ದು, ಅನುಮಾನಿಸಿದ್ದು ನಾನು ಮಾಡಿದ ದೊಡ್ಡ ತಪ್ಪು. ನಾನು ಮಾಡಿದ ದೊಡ್ಡ ತಪ್ಪಾದರೆ ನಿನಗೂ ನಿನ್ನ ಮಗಳಿಗೂ ಅನ್ಯಾಯ ಆಗಿದೆ. ಈಗೇನು ಮಾಡೋಕ್ಕಾಗ್ಲಾರ್ದೆ ಈಗ ನಿಂತಿದ್ದೀನಿ. ಶನಿದೇವರ ಆವೇಶ ಬಿದ್ದರೆ ಏನಾಗುತ್ತೋ ಕಣ್ಣಿಗೆ ಕಂಟಾಗಿ ನೋಡ್ತಾ ಇದೆ. ಇದೆಲ್ಲ ನಡೆಯೋದಕ್ಕೆ ನಾನೇ ಕಾರಣ. ರೀ ಏನ್ರಿ ಕೋಪ ಮಾಡ್ಕೋಬೇಡ್ರಿ, ನಮ್ಗೇನೂ ಆಗಲ್ಲ. ಬನ್ನಿ. ಏನ್ರಿ ನೀವು ಬನ್ರಿ. ಏಯ್, ಬಾರೋ ಇಲ್ಲಿ. ನಮಸ್ಕಾರ ಸಾಹೇಬ್ರೆ. ಸಾರಿದ್ದೀರಾ? ಇದಾರೆ ಸಾಹೇಬ್ರೆ. ಹರಿಶ್ಚಂದ್ರ ಪ್ರಸಾದ್, ಬನ್ನಿ ಹೊರಗೆ. ಸಾರ್, ಒಂದು ವಾಟಿ ಕೆಳಗಡೆ ಬನ್ನಿ ಸಾರ್. ಒಳಗಡೆ ಬನ್ನಿ ಸರ್, ಮಾತಾಡೋಣ. ಇಲ್ಲ ಸರ್, ನೀವೇ ಇಲ್ಲಿ ಬನ್ನಿ. ನಮಸ್ಕಾರ. ಏನು ವಿಶೇಷ? ಸಾರ್, ನಿಮ್ಮ ಫ್ಯಾಕ್ಟ್ರಿ ಸಾಲಗಳು ಜಗಳಗಳು ಐತೆ. ನೀವು ನನ್ನ ಬಾಕಿ ಇವಾಗಲೇ ಕೊಡಬೇಕು. ಸಾರ್,
ನಿಮ್ಮ ಫ್ಯಾಕ್ಟ್ರಿ ಕೋರ್ಟ್ ಜಗಳಗಳೈತೆ, ಅದು ಯಾವಾಗ ಜಡ್ಜ್ಮೆಂಟ್ ಆಗುತ್ತೆ ಅಂತ ಗೊತ್ತಿಲ್ಲ. ನನಗೆ ದುಡ್ಡು ಬೇಕು, ನನಗೆ ಇವಾಗೆ ದುಡ್ಡು ಬೇಕು. ನಿಧಾನವಾಗಿ ತೀರಿಸ್ತೀನಿ. ಈಗ ನಾನು ಕಟ್ಟೋ ಪರಿಸ್ಥಿತಿಯಲ್ಲಿ ಇಲ್ಲ. ನನಗೆ 3 ಕೋಟಿ ಬರಬೇಕು, ನನಗೆ 4 ಕೋಟಿ ಬರಬೇಕು, ನನಗೆ 2 ಕೋಟಿ ಬರಬೇಕು, ಎಲ್ರಿಗೂ ಮೇಲೆ ನನಗೆ 5 ಕೋಟಿ ಬರಬೇಕು. ಯಾವಾಗ ಕೊಡ್ತೀರಾ? ಈಗಲೇ ನಾನು ಹೆಂಗೆ ಕಟ್ಬೇಕು ಸರ್? ಫ್ಯಾಕ್ಟ್ರಿ ಕೋರ್ಟ್ ಅಧೀನದಲ್ಲಿದೆ. ಅದು ನಡೆಯೋವರೆಗೂ ನಾನು ಹೆಂಗೆ ಕಟ್ಟೋಕ್ಕಾಗುತ್ತೆ? ನಾನೇನು ಮಾಡೋಕ್ಕಾಗಲ್ಲ. ನೋಡಿ ಹರಿಚಂದ್ರ ಪ್ರಸಾದ್ ಅವರೇ, ಇವರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದರು. ನಿಮಗೆ ಸಾಲಗಳು ಜಾಸ್ತಿ ಆಗಿತ್ತೆ. ನೀವು ಏನು ಮಾಡಿದ್ರಿ ಅಂತ ಯೋಚನೆ ಮಾಡಿ. ನನ್ನ ಹತ್ರ ಏನಿಲ್ಲ, ನನ್ನ ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ಕೋರ್ಟ್ ಜಗಳ ಆಗೋವರೆಗೂ ನಾನು ಕೇಳೋಕೆ ಹೋಗಬೇಡಿ. ಏನ್ರಿ ಹಂಗೆ ಹೇಳ್ತಾ ಇದ್ದಾರದು? ಇವಳು ದೊಡ್ಡ ಮನೆ ಐತಿಲ್ಲ, 50 ಲಕ್ಷ ಕಾರ್ ಐತು. ನಮ್ಮ ಸಾಲ ಎಲ್ಲ ಕೊಡದವರೆಗೂ ನಿಮ್ಮ ಆಸ್ತಿ ಎಲ್ಲ ನಮ್ಮ ಸ್ವಾಧೀನತೆಯಲ್ಲೇ ಇರುತ್ತೆ. ನಿಮ್ಮ ಮನೆ ಸ್ವಾಧೀನ ಮಾಡ್ತಾ ಇದ್ದೀವಿ. ಓ, ಹಾಗೆ ಆಗಲಿ. ಸತ್ಯ, ಇವತ್ತಿಂದ ಈ ಮನೆ ನಮ್ದಲ್ಲ. ಬನ್ನಿ. ಸತ್ಯ, ನಾವು ಒಂದ್ಸರಿ ಗುರುಗಳನ್ನ ಕಲಿಸಿ ಕ್ಷಮಾಪಣೆ ಕೇಳಿ ಪಾದಾರ್ಪಣೆ ಮಾಡೋಣ. ಆವಾಗ ಅಸಹಿಸ್ಕೊಂಡು ಇವಾಗ ಹೋಗಿ ಕ್ಷಮಿಸು ಅಂತ ಕೇಳಿದ್ರೆ ಚೆನ್ನಾಗಿರಲ್ವೇನೋ ರೀ? ಚೀವ್ ಹೊಡೆಯೋಕ್ಕೆ ಬೇಜಾರು ಮಾಡ್ಕೊಳ್ಳೋಕ್ಕೆ ಅವರು ನಮ್ಮ ಥರ ಮನುಷ್ಯರಲ್ಲ. ಅಂದರೆ ಅನ್ಲಿ, ನೀರಲ್ಲಿ ಬಿದ್ದ ಚಳಿ ಏನು? ಬನ್ನಿ. ಗುರೂಜಿ, ಜ್ಯೇಷ್ಠಾದೇವಿ ಶನಿದೇವರ ಬಗ್ಗೆ ಕಥೆ ತುಂಬ ಹೇಳಿದೀವಿ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ, ಶಾಪದ ಬಗ್ಗೆ ಸ್ವಲ್ಪ ಹೇಳಿ. ಹೇಳ್ತೀನಿ. ಒಂದು ದಿನ ಶನಿದೇವರ ಧ್ಯಾನದಲ್ಲಿ ಇರ್ಬೋದು, ಜ್ಯೇಷ್ಠಾದೇವಿ ಬಂದಿದ್ದು. ಹಾಗೆ ಏನಾಯ್ತಂದ್ರೆ, ನನ್ನ ಸೌಂದರ್ಯ ನೋಡದೇ ಇರೋ ನಿನ್ನ ದೃಷ್ಟಿ ಎಲ್ಲಿ ಸೋಕಿದರೆ ಅಲ್ಲಿ ಸ್ಥಾನ ಭ್ರಂಶಂ ದಾರಿದ್ರ್ಯಂ ಅನಿಷ್ಟಂ ಸಂಭವಿಸ್ತದೆ. ಕಾಮದಿಂದ ಕಣ್ಣು ಮುಚ್ಕೊಂಡೋಗಿ ಕಟ್ಟಿದ ಗಂಡನೇ ಶಪಿಸ್ತೀಯ. ಈ ದಿನದಿಂದ ಲಕ್ಷ್ಮೀ ತಾಯಿ ಅಕ್ಕಗ ಜ್ಯೇಷ್ಠಾದೇವಿಯಾಗಿ ಎಲ್ಲರ ಕಡೆಯಿಂದ ಹೆಸರು ಹಿಡಿದು ಅಭಿನಂದಗಳನ್ನು ಪಡೆದು ಎಲ್ಲರಿಂದ ಪೂಜೆ ಪುನಸ್ಕಾರವನ್ನು ಪಡೆದು ನಾಳೆಯಿಂದ ದರಿದ್ರ ಲಕ್ಷ್ಮಿಯಾಗಿ ಹೆಸರು ಪಡಿತೀಯ. ಪ್ರತಿಯೊಬ್ಬರು ನಿನ್ನ ದರಿದ್ರ ಲಕ್ಷ್ಮಿ ಅಂತೇಳಿ ಕರೀತಾರೆ. ನಿನ್ನ ಮಕನ ಯಾರು ನೋಡಿದ್ರೆ ಅವ್ರಿಗೆ ದರಿದ್ರ ಸಿಗುತ್ತೆ. ಬೆಳಿಗ್ಗೆ ಆದ್ರೆ ನಿನ್ನ ಹೆಸರು ಹೇಳಿದವರಿಗೆ ಶಾಪ ಸಿಗುತ್ತೆ. ಅಷ್ಟ ಐಶ್ವರ್ಯಗಳು ಹೋಗಿ ಸರ್ವನಾಶ ಆಗ್ತಾರೆ. ಇದೇ ನನ್ನ ಕೊನೆ ಶಾಪ. ತ್ರಿಮೂರ್ತಿಗಳಿಗೆ ಪ್ರಣಾಮಗಳು. ತಾಯಿ ಜ್ಯೇಷ್ಠಾದೇವಿ, ನಿಮ್ಮ ಶಾಪದಾಲೆ ತ್ರಿಮೂರ್ತಿಗಳು ಹಾಗೂ ನಾವು 3 ದೇವರು ಶನೀಶ್ವರ ಪ್ರಭಾವತಾಲೆ ನಾವು ಆಯಿತು. ಲೋಕ ಎಲ್ಲ ಅಲ್ಲೋಲ ಕಲ್ಲೋಲ ಆಗುತ್ತೆ. ನಿಮ್ಮ ಶಾಪ ಉಪಸಂಹರಣ ಮಾಡಿ. ತ್ರಿಮೂರ್ತಿಗಳಿಗೆ ಪ್ರಣಾಮಗಳು. ಈ ಶಾಪ ಸಾಡೆ ಸಾತಿ ಅರ್ಧಾಷ್ಟಮ ಅಷ್ಟಮ ಶನಿ ರೂಪದಲ್ಲಿ ಇರುವವರೆಗೆ ಮಾತ್ರ ವರ್ತಿಸುತ್ತದೆ. ಇತರ ಸಮಯದಲ್ಲಿ ವರ ಶುಭಗಳು ಅನುಗ್ರಹಿಸೋ ಸ್ವಾಮಿಯಾಗಿ ಕೀರ್ತಿ ಹೊಂದುತ್ತಾನೆ. ಶನೇಶ್ವರ ಸ್ವಾಮಿ, ಯಾವಾಗಲೂ ನಿನ್ನ ತಲೆ ಕೀಲೇ ಇರಬೇಡ. ಕೃತಜ್ಞತೆಗಳು ಸ್ವಾಮಿ. ಅದು ಸಂಭವಿಸಿತ್ತು. ನಮಸ್ಕಾರ ಗುರುಜಿ, ಹೋಗಿ ಬರ್ತೀವಿ. ಹೋಗಿ ಬರ್ತೀವಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ನಮಸ್ಕಾರ.
ಹರಿಶ್ಚಂದ್ರ ಪ್ರಸಾದ್ ಅವರೇ, ಬನ್ನಿ ಕೂತ್ಕೊಳ್ಳಿ. ನಿಮ್ಮ ಮುಂದೆ ನಿಂತಿರೋ ಅರ್ಹತೆ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ನಾನು ಕೂತ್ಕೊಳ್ಳೋಕ್ಕಾಗಲ್ಲ ಗುರುಗಳೇ. ದೈವಶಾಸ್ತ್ರವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ವಿಮರ್ಶನೆ ಮಾಡಿದ್ದೀನಿ. ಗುರು ಪೂಜ್ಯರು, ಗುರುದೇವರು, ಗುರು ಬ್ರಹ್ಮರಾದ ನಿಮ್ಮನ್ನು ವಿಮರ್ಶೆ ಮಾಡೋದಕ್ಕೆ ನನಗೆ ಆಗಬೇಕಾಗಿದ್ದೇ ಆಗಿದೆ. ನೀವು ಹೇಳಿದಾಗೆ ಶನಿ ದೇವರ ಅನುಗ್ರಹ ಪಡೆದು ಅಷ್ಟೈಶ್ವರ್ಯಗಳನ್ನು ಅನುಭವಿಸ ಮಾಡಿದ್ದೀನಿ. ಆದರೆ ತಾಯಿ ಎದೆಯಲ್ಲಿ ಕುಡಿದು ಆ ತಾಯಿ ಎದೆ ಒದ್ದಂಗೆ ಪ್ರವರ್ತನೆ ಮಾಡಿದ್ದೀನಿ. ದಾನಿ ಫಲಿತವಾಗಿ ಆ ಶನಿದೇವರು ಆಗ್ರಹಾನಿಕೆ ಗುರಿ ಮಾಡಿ ಅಷ್ಟು ದರಿದ್ರನ್ನಾಗಿದ್ದೀನಿ. ಓದ ಅಷ್ಟೈಶ್ವರ್ಯಗಂತೆ ನೀವು ನನ್ನ ಕ್ಷಮಿಸಿದ್ದೀನಿ ಅಂತ ಒಂದು ಮಾತು ಹೇಳಿದರೆ ನಾನು 1000 ಕೋಟಿಯಾಗಿ ಅಂದ್ಕೊಂಡು ನಾನು ಇಲ್ಲಿಂದ ಹೋಗ್ತೀನಿ ಗುರುಗಳೇ. ಹರಿಶ್ಚಂದ್ರ ಪ್ರಸಾದ್ ಅವರೇ, ನೀವು ಎಲ್ಲಿ ಹೋಗಬೇಡ, ನಿಮಗೆ ಅಭ್ಯಂತರ ಇಲ್ಲ ಅನ್ನ. ನಿಮ್ಮ ಪರಿಸ್ಥಿತಿ ಗುಣವಾಗರವರೆಗೆ ಅಂದ ಶನಿದೇವರು ಪೂಜೆ ಮಾಡಿಸ್ಕೊಂಡು ಇಲ್ಲೇ ಇರಿ. ಕೇಶವ, ಇದು ಗುರುಗಳ ವರಪ್ರಸಾದವಾಗಿ ಭಾವಿಸ್ತೀನಿ. ಶುಭಂ ಭೂಯಾತ್. ಅವ್ರಿಗೆ ಗದಿ ತೋರಿಸಿ. ನಮಸ್ಕಾರ. ಇವಾಗ ಕೆಲಸ ಮಾಡೋರು ಬರಲ್ಲ? ಇಲ್ಲ ರೀ, ಇವತ್ತು ಫೋನ್ ಮಾಡಿದ್ಲು, ಸ್ವಲ್ಪ ಲೇಟಾಗಿ ಬರ್ತೀನಿ ಅಂದ್ಲು. ಹಾಯ್ ಮೈ ಡಿಯರ್ ಸನ್, ಬನ್ನಿ ಕೂತ್ಕೊಳ್ಳಿ. ಹಾಂ ಡ್ಯಾಡಿ, ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ಅದು ಹೇಳೋದಕ್ಕೆ ನನ್ನ ಪರ್ಮಿಷನ್ ಬೇಕಾ? ಅದು ಏನ್ರು ಹಂಗೆ ಹಿಂಗೆ ನೋಡ್ತಾ ಇದ್ದೀರಿ? ಆ ಥರ ಹೇಳ್ತಾ ಇದೀವಿ. ಅದೇನಂತ ಹೇಳಿ. ನಿನ್ನ ಮನ್ಸಲ್ರ ಮಾತು ಧೈರ್ಯವಾಗಿ ಹೇಳೋ ನನ್ನ ಹತ್ರ. ನಾನೊಂದು ಹುಡುಗಿನ ಪ್ರೀತಿಸಿದ್ದೀನಿ. ನಮಗ್ ಬರೋ ಸೋಸೆ ನಿಮ್ಮ ಅಮ್ಮ ತರ ಸದ್ಗುಣಶೀಲಿದಾನೆ. ಇಷ್ಟಕ್ಕೂ ಯಾರೋ ಹುಡುಗಿ ಚೆನ್ನಾಗಿದ್ದಾಳ, ಓದ್ಕೊಂಡಿದ್ದಾಳ? ಅಬ್ಬಾ, ಪ್ರಾರಂಭಿಸಿತ್ತು ಸೋಸೆ ಬಗ್ಗೆ CBI ಎಂಕ್ವೈರಿ. ಆ ಹುಡುಗಿ ಹೆಸರು ಶಾಂತ. ವೆರಿ ಗುಡ್ ನೇಮ್. ಶಾಂತ? ಹಾಂ. ನಮಸ್ತೆ ಅಂಕಲ್. ಓ, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ನಮಸ್ತೆ ಆಂಟಿ. ನಮಸ್ತೆ. ನಾವು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೀವಿ, ನೀವು ಪ್ರೊಸೀಡ್ ಆಗಲಿ. ನಮಗೆ ಶ್ರಮ ಕಡಿಮೆ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಸೋ ಮಚ್. ಡ್ರಾಪ್ చేసి ಬರ್ತೀನಿ. ಬಾ, ಬನ್ನಿ ಕೂತ್ಕೊಳ್ಳಿ. ಬನ್ನಿ ಬನ್ನಿ, ನಮಸ್ಕಾರ. ಕೂತ್ಕೊಳ್ಳಿ 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 ಮಾ. ಹಾ ಲಕ್ಷ್ಮಿ. ಬರ್ತಾ ಇದೀನಿ ರೀ. ಅಯ್ಯೋ, ನಾ ಶುಗರ್ ಪೇಷಂಟು. ಹಾ, ನೀವು ತಗೊಳ್ಳಿ. ಇಲ್ಲ ಪರವಾಗಿಲ್ಲ ಪರವಾಗಿಲ್ಲ, ನಾಚಿಕೆ ಆಯಿತು. ಅಮ್ಮವರೇ ಹೇಳಿ, ಅಮ್ಮವರೇ ಎದ್ದೇಳಿ, ಅಮ್ಮವರೇ ಏನಾಯ್ತು? ಎದ್ದೇಳಿ ಅಮ್ಮವರೇ, ಏನಾಯ್ತು ಅಮ್ಮವರೇ? ಅಮ್ಮವರೇ, ಅಮ್ಮವರೇ, ಅಮ್ಮವರೇ. ಹೆಂಗಿದೆ ಡಾಕ್ಟರ್? ಮೇಡಮ್ ಆರೋಗ್ಯ ತುಂಬ ಚೆನ್ನಾಗಿದೆ, ಪಲ್ಸು ಚೆನ್ನಾಗಿದೆ, ಮನಸ್ಸಕ್ಕೂ ಬಲವಾಗ ಹೋದತ್ತ ಅಂತ ಅನ್ಕೊಂತಾ ಇದ್ದೀನಿ. ಅದಕ್ಕೋಸ್ಕರ ಮಾನಸಿಕವಾಗೂ ವೀಕ ಇದ್ದಾರೆ. ಎಷ್ಟು ದಿನ ಆಗುತ್ತೆ ಡಾಕ್ಟರ್? ಇವಾಗ ಆವಾಗ ಅಂತ ಹೇಳೋದಕ್ಕಾಗಲ್ಲ. ಏ ಕ್ಷಣವಾಗಲೂ ಒಳ್ಳೆ ಆಗಲ್ಲ, ಇಲ್ಲಾದ್ರೆ ಎಷ್ಟು ವರ್ಷ ಬೇಕಾದ್ರೆ ಆಗತ್ತೆ. ಮಾನಸಿಕ ರೋಗಕ್ಕೆ ಔಷಧ ಇಲ್ಲ, ಆದರೆ ಎಲ್ರಿಗೂ ಅಂತ ಭಗವಾನರಿದ್ದಾರೆ. ಥ್ಯಾಂಕ್ ಯು ಡಾಕ್ಟರ್, ಬರ್ತೀನಿ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ. ನಮಸ್ಕಾರ ಗುರುಗಳೇ. ಓಂ ಶಂ ಶನೇಶ್ವರಾಯ ನಮಃ. 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 ಗುರುಗಳೇ, ಏನಪ್ಪ? ನಮ್ಮ ಅಮ್ಮವ್ರಿಗೆ ಅನಾರೋಗ್ಯವಾಗಿದೆ.
ಜಾತಕ ತೋರಿಸಿದ್ರೆ ಅವರೆಲ್ಲ ಇದ್ದಿದ್ದೆಲ್ಲ ಏನೇನೇ ಹೇಳ್ಬಿಟ್ಟು ಅದೆಲ್ಲ ನೋಡ್ಬಿಟ್ಟು ನೀವೇನಾದರೂ ನೋಡ್ತೀರಾ ಅಂತೇಳಿ ನೀವೇನಾದರೂ ನೋಡಿ ನಮ್ಮ ಅಮ್ಮನ ಆರೋಗ್ಯ ಕಾಪಾಡಿ. ನೋಡಪ್ಪ, ಒவ்வொரு ದಿನ ಕರುಪು ಬಟ್ಟೆ ಅಲೆ ಒತ್ತಿ ಮಾಡಿಸಿ ಎಲ್ಲೆಯನ್ನೋಡ ದೀಪ ಪಶ್ಚಿಮ ದಿಶೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ಜಪ ಮಾಡಿದ್ರಂತೆ ಶನಿದೇವರ ಅನುಗ್ರಹ ಸಿಗ್ತದೆ. ಈ ತರ ಮಾಡಿ ನೋಡಿ. ಅಮ್ಮ, ಜ್ಯೋತಿಷ ಪಂಡಿತರ ಹತ್ರ ಹೋಗಿ ಬಂದಿದ್ದೀನಿ. ಶನಿದೇವ್ರನ್ನ ಪೂಜೆ ಮಾಡಿದರೆ ನಮ್ಮ ಕಷ್ಟಗಳೆಲ್ಲ ಹೋಗ್ತಾ ಬಂದಿದ್ದಾರೆ. ಆದರೆ ನಿನ್ನ ಆರೋಗ್ಯ ಚೆನ್ನಾಗಿರ್ಬೇಕಂತ ಆ ಶನಿದೇವ್ರನ್ನ ಪೂಜೆ ಮಾಡ್ತೀನಿ. ನೀನು ತಪ್ಪದೇನೆ ಮತ್ತೆ ಬದುಕ್ತೀಯಮ್ಮ, ನನಗೆ ಆ ನಂಬಿಕೆ ಇದೆ. ಎಸ್, ಕಮಿಂಗ್. ಏನು ಶಾಂತ, ಆಫೀಸ್ಗೆ ಬರೋದು ಬಿಟ್ಬಿಟ್ಟಿದ್ಯಾ? ತಗೋ, ರೆಸಿಗ್ನೇಷನ್ ಲೆಟರ್ ಕೊಡೋಣ ಅಂತ ಬಂದೆ. ಶಾಂತ, ನಾನು ಹೋಗಿ ಬರ್ತೀನಿ ರಾಜ. ಶಾಂತ, ಮತ್ತೆ ಏನು ಮಾಡೋಣ? ನಾವು ಮಾಡೋದೇನೂ ಇಲ್ಲ. ಆ ಭಗವಂತ ಏನು ಮಾಡಿದ್ರೆ ಅದೇ ನಡೆಯುತ್ತೆ. ಸ್ವಾಮಿ, ನಾನು ಈ ಕಷ್ಟಗಳನ್ನೆಲ್ಲ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ನಾನು ನಿನ್ನ ಜೊತೆ ಕರ್ಕೊಂಡೋಗು. ನನ್ನ ಇಷ್ಟ ಆಗಿರೋ ವ್ಯಕ್ತಿ ಜೊತೆ ಮದುವೆ ಸೆಟ್ ಆಗಿ ಈ ಅವಕಾಶ ಕಳ್ಕೊಂಡೆ. ಆ ಮನುಷ್ಯನೇ ದೂರ ಆದಮೇಲೆ ನಾನು ಯಾರಿಗೋಸ್ಕರ ಬದುಕಬೇಕು? ಬಾ. ನಿನಗೋಸ್ಕರ ಬದುಕಬೇಕಮ್ಮ. ಯಾಕಂದ್ರೆ ನೀನು ಕೋರ್ಕೊಂಡಿದ್ದವನು ಹತ್ತಿರದಲ್ಲೇ ನಿನ್ನವನು ಆಗ್ತಾನೆ. ಇದು ಸತ್ಯ. ಇಲ್ಲ ಸ್ವಾಮಿ, ಅದು ನಡೆಯಲ್ಲ. ಆ ಅವಕಾಶ ಕೈ ಜಾರ ಹೋಗಿದೆ. ಇಲ್ಲಮ್ಮ, ತಪ್ಪದೇನೆ ಜರುಗುತ್ತೆ. ನೀನು ಮಾಡೋದೆಲ್ಲ ಒಂದೇ. ನಿನಗಿಷ್ಟವಾದ ಆ ಶ್ರೀಕೃಷ್ಣನ್ನ ಪ್ರತಿದಿನ ನಿತ್ಯ ಶ್ರೀಕೃಷ್ಣ ಅಷ್ಟೋತ್ತರವನ್ನು ಹೇಳಿ ಪ್ರತಿದಿನ ಕೂಡ ಸ್ವಾಮಿಯವರನ್ನು ಪೂಜನೆ ಮಾಡಿ ನೀನು ಅನ್ಕೊಂಡಿದ್ದೆಲ್ಲ ಸಕ್ಕವಾಗಿ ಹೇಳುತ್ತೆ. ಒಬ್ಬ ಅಣ್ಣನಾಗಿ ನಾನು ಹೇಳಿದ್ದು ಕೇಳು, ನಿನಗೆಲ್ಲ ಶುಭನೇ ಆಗುತ್ತೆ. ಶುಭಂ. ಕೂತ್ಕೊಳ್ಳಿ. ನವಗ್ರಹ ದೇವರೋಡ ಶಕ್ತಿವಂತವಾ ಗುರುಜಿ? ಹೇಳ್ತೀನಿ ಕೇಳಿ. ನವಗ್ರಹ ದೂಷಣ ಮಾಡಿರೋದು, ಅವಮಾನ ಮಾಡಿರೋದು, ಒಂದು ಒಳ್ಳೆ ಜೀವಿತ ಎಷ್ಟು ನಾಶನವಾಗದಂತ ಹೇಳ್ತೀನಿ ಕೇಳಿ. ಹಿಂದೆ ಮಹಾಶಿವಭಕ್ತ ಸರ್ವಶಾಸ್ತ್ರ ಕೋವಿದ ಅಂದ ರಾವಣ ಒಂದು ದಿನ ನಾರಾಯಣ ನಾರಾಯಣ ನವಗ್ರಹ ದೇವದರಿಗೂ ಇಂದ ಗತಿ ಆಗುತ್ತೆ. 30 ದೇವರುಗಳಿಗೂ 30 ಲಕ್ಷ ರಾಕ್ಷಸರುಗಳಿಗೂ 3 ಕೋಟಿ ಜೀವರಾಶಿಗಳಿಗೂ ತುಂಬಾ ಕಷ್ಟ ಕೊಟ್ಟು 3 ಕೊಳಗಲ ನೀರು ಕುಡಿಯೋರೆ ನೀವು ಇಂದ ರಾವಣ ಬ್ರಹ್ಮ ಕಾಲಿಗೆ ಕೀಳೆ ಬಂದಿದ್ದೀರಾ. ಧರ್ಮ ನ್ಯಾಯ ಸತ್ಯ ಪ್ರತಿರೂಪವಾಗು ನೀವು ಇಂದ ಅಧರ್ಮಕ್ಕೂ ಬಾನಿಸ ಆಗಿಬಿಟ್ರ. ಇಂದ ರಾವಣ ಬ್ರಹ್ಮ ಕಳಿಸೋದಕ್ಕೂ ಕೇಳ್ರದಕ್ಕೆ ಯಾರಿಲ್ಲಿಯ? ಸಕಲ ಶಾಸ್ತ್ರ ಕೋವಿದೆ ಅಂದ ಆದಿಶಂಕರ ಸಾಕ್ಷಾತ್ಕಾರದಲ್ಲಿ ಆತ್ಮಲಿಂಗ ನಿಮಗೆ ಸಿಕ್ಕಿದು. ಮಹಾಪರಾಕ್ರಮಶಾಲಿ ರಾವಣ ಬ್ರಹ್ಮ. ನೀವು ಪರಮೇಶ್ವರ ದೊಡ್ಡ ಭಕ್ತರು ಆಗೋದಕ್ಕೆ ಇಷ್ಟು ಇದಿರಿ. ಏನು ನಾರದ, ಸೂರ್ಯ ಪೂರು ಕುಟ್ಟೋದು ನಂಬೋದೇ ಆಗ್ಲಿ, ನೀನು ನಾರಾಯಣ ಮಂತ್ರ ಮಾನಿ ನಮ ಶಿವಯ್ಯ ಮಂತ್ರ ಅಂತ ಹೇಳ್ತಿದೆಯೇ, ನಂಬಕ್ಕೆ ಆಗ್ತಾ ಇಲ್ಲ. ಮಹಾದೇವ ಮಂತ್ರ ಹೇಳ್ತಾ ಇದೆಯಾ ಅಂದ್ರೆ ಇದರಲ್ಲಿ ಏನು ಮರ್ಮ ಏನು ಇಲ್ವೋ ಅಲ್ಲ? ಇದುಲ ರಹಸ್ಯ ಏನೈತೆ ರಾವಣ? ಜಗನ್ನಾಥರು ಜಗದೀಶ್ವರು ಒಬ್ಬರೇ ಇಲ್ಲ.
ನಾರದ ಯಾರ ಕರ್ಮಕ್ಕೆ ಯಾರು ಹೊಣೆ? ನವಗ್ರಹ ದೇವದವರೇ, ನಿಮ್ಮ ಮಹಿಮೆ, ನಿಮ್ಮ ಪ್ರಭಾವತೆ ಚೆನ್ನಾಗಿ ತೋರಿಸ್ತಿದ್ವಿ. ಹೌದು ನಾರದ, ನಮ್ಮನ್ನು ಯಾರು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೋ ಅವರಿಗೆ ಸರ್ವ ಸುಖಗಳು, ಸರ್ವ ಸಂಪನ್ನಗಳು ಎಲ್ಲನೂ ಲಭಿಸ್ತವೆ. ನಾರದ, ನನ್ನೇ ಅಲ್ಲ, ನಮ್ಮ ನವಗ್ರಹಗಳಲ್ಲಿ ಯಾವ ಗ್ರಹನ ದೋಷ ಮಾಡಿದ್ರು ನಮ್ದೇನ್ ಪ್ರಭಾವ ಅಂತೇಳಿ ತೋರಿಸ್ತೀವಿ. ಅಷ್ಟೇ ಅಲ್ಲ, ಅಷ್ಟ ಕಷ್ಟಗಳು ಕೂಡ. ನಾವು ಬಂದ ಕೆಲಸ ಮುಗಿದೋಗಿತ್ತಿಲ್ಲ, ನಾವು ಯಾಕೆ ಇಲ್ಲಿ? ಬರ್ತೀನಿ ನವಗ್ರಹ ದೇವದವರೇ. ನಾರಾಯಣ ನಾರಾಯಣ. ಅದಕ್ಕೋಸ್ಕರ ನವಗ್ರಹ ಯಾರೂ ದೂಷಣ ಮಾಡಬೇಡ. ಸ್ವಾಮಿ, ಮಂದಪಲ್ಲಿ ಶನೇಶ್ವರ ದೇವಸ್ಥಾನದ ಬಗ್ಗೆ ನಮಗೆಲ್ಲ ಸ್ವಲ್ಪ ವಿವರಿಸ್ತೀರಾ? ಮಂದಪಲ್ಲಿ ಶನೀಶ್ವರ ದೇವಸ್ಥಾನ ಅದು ತುಂಬ ಪ್ರಾಚೀನ ದೇವಸ್ಥಾನ. ಸ್ವಯಮಾಗು ಶನೀಶ್ವರ ಕೈದಲ್ಲಿ ಅಲ್ಲಿ ಶಿವಲಿಂಗ ಪ್ರತಿಷ್ಠೆ ನಡೆಯುತ್ತೆ. ಭಾರತ ದೇಶದಲ್ಲಿ ನೋಡಿದರೆ ಅಂಥ ದೇವಾಲಯ ಅದು ಒಂದೇ. ಅಂಥ ಪ್ರಾಂತದಲ್ಲಿ ಮಹರ್ಷಿಗಳು ಯಜ್ಞಯಾಗಾದರೂ ಮಾಡಿಸಿದ್ರು. ಆದರೆ ಅಶ್ವಥ, ಪಿಪಲ ಅಂದ್ರೆ ಇಬ್ರು ರಾಕ್ಷಸಗಳು ಇದ್ದಾರೆ. ಅಶ್ವಥ ರಾವಿಸೆಟ್ಟು ರೂಪದಲ್ಲಿ, ಪಿಪಲ ಬ್ರಾಹ್ಮದ ರೂಪದಲ್ಲಿ ಇರಿದು ಸಮಯತ ನೋಡಿ ಯಜ್ಞಯಾಗದ ಚೈದ ವಾದಿಸಿಟ್ಟಿದ್ದಾನೆ. ತಪಸ್ಸು ಮಾಡುವ ಬ್ರಾಹ್ಮಣಗಳು ಹಿಂಸಾ ಮಾಡ್ತಾ ಇದ್ದಾರೆ. ಅದು ನೋಡಿ ಕೆಲವರು ಬ್ರಾಹ್ಮಣಗಳು ಗೌತಮಿ ತಕ್ಷಣ ತಟದಲ್ಲಿ ತಪಸ್ಸು ಮಾಡುವ ಸೂರ್ಯ ಮಗ ಶನೀಶ್ವರ ಹತ್ರ ಹೋಗಿ, ರಕ್ಷಮಾಂ ರಕ್ಷಮಾಂ, ಶನೀಶ್ವರೇ ರಕ್ಷಮಾಂ. ಪ್ರಣಾಮಗಳು ಮಹರ್ಷಿಗಳೇ, ಪ್ರಣಾಮಗಳು. ಅಶ್ವಥ, ಪಿಪಳ ಅಂದ್ರೆ ರಾಕ್ಷಸಗಳು ನಾವು ಮಾಡ್ರೆ ಯಜ್ಞ ಆಗೋದನ್ನ ನಾಶನ ಮಾಡ್ತಾ ಇದ್ದಾರೆ. ನಮ್ಮಲ್ಲೆಲ್ಲ ಹಿಂಸೆ ಮಾಡಿ ಬ್ರಾಹ್ಮಣರಿಗೆಲ್ಲ ನಾಶ ಮಾಡ್ತಾ ಇದ್ದಾರೆ. ಇಂದ ಘೋರಮಾಗು ನಿಕೃತದೆಲ್ಲ ತಡಿಗಟ್ಟು ಅಂದ ರಾಕ್ಷಸಗಳು ಸಾಯಿಸಿಬಿಟ್ಟು ನಮ್ಮಳೆ ಉಳಿಸಿ ಶನೀಶ್ವರೇ. ಗುರುವರ್ಯ, ನನ್ನ ತಪಸ್ಸು ಆದ್ಮೇಲೆ ಆ ಎಲ್ಲ ರಾಕ್ಷಸರನ್ನು ಸಾಯಿಸ್ತೀನಿ. ಶನೀಶ್ವರೇ, ನಾವು ನಮ್ಮ ಶಕ್ತಿಗಳು ತಪಸ್ಸುಗಳು ನಿಮಗೇ ಕೊಡ್ತಾ ಇದ್ದೀನಿ. ನೀವು ತಕ್ಷಣ ಅಂದ ರಾಕ್ಷಸರ ಸಾಯಿಸಿ ಬಿಟ್ಟು ನಮ್ಮಳೆ ಉಳಿಸಿ ಶನೀಶ್ವರರ್. ಸರಿ, ಆ ಎಲ್ಲ ರಾಕ್ಷಸರನ್ನು ನಾನು ಸಾಯಿಸ್ತೀನಿ. ಪ್ರಣಾಮ ಶನೀಶ್ವರೇ. ಓಂ ನಮಃ ಶಿವಾಯ. ಏಯ್ 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 ಆ ಆ ಆ ಶನೀಶ್ವರೇ, ನೀವು ಸಾಯಿಸಿಬಿಟ್ಟ ರಾಕ್ಷಸಗಳು ಇಬ್ಬರು ಸಾಮಗಾನ ಗೋವಿಂದ ಹಾಗೂ ಬ್ರಾಹ್ಮಣ ಸಂತತಿಯವರೇ. ಶಾಪದಾಲೆ ರಾಕ್ಷಸರು ಆಗಿದ್ರು. ಅದಕ್ಕೋಸ್ಕರ ನಿಮಗ ಬ್ರಹ್ಮಹತ್ಯ ದೋಷವು ಸಿಕ್ಕಿದು. ಆ ಬ್ರಹ್ಮಹತ್ಯ ದೋಷ ಹೋಗಳಕ್ಕೂ ನೀವು ಆ ಪರಮೇಶ್ವರ ಧ್ಯಾನ ಮಾಡಿ. ಗುರುಗಳೇ, ನಾಳೆಯಿಂದ ಆ ಪರಮೇಶ್ವರ ಪ್ರಾರ್ಥನೆ ಮಾಡಿ ಆ ಬ್ರಹ್ಮಹತ್ಯ ಪಾಪಗಳನ್ನು ತೊಲಗಿಸ್ಕೊಳ್ತೀನಿ. ಬರ್ತೀನಿ. ಶುಭಂ ಭೂಯಾತ್. ಓಂ ನಮಃ ಶಿವಾಯ. 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 ಓಂ ನಮಃ ಶಿವಾಯ.
ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಭಕ್ತ ಸೂರ್ಯಪುತ್ರ ಸ್ವಾಮಿ. ಹರ ಹರ ಮಹಾದೇವ ಓಂ ನಮಃ ಶಿವಾಯ. 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 ಎದ್ದೇಳು ಭಕ್ತ. ಸ್ವಾಮಿ, ಇದರಿಂದ ಬ್ರಹ್ಮಹತ್ಯ ಪಾಪ ಹೋಗೋಗಿದೆ. ಕೃತಜ್ಞತೆಗಳು ಸ್ವಾಮಿ. ಈಗ ನನ್ನ ಮಹಿಮೆ ನಿನ್ನ ಕೈಯಲ್ಲಿ ಆಗಬೇಕಾಗಿದ್ದಕ್ಕೆ ಈ ಶಿವಲಿಂಗ ಬರೋ ದಿನಗಳಲ್ಲಿ ನಿನ್ನ ಹೆಸರು ಮತ್ತು ನನ್ನ ಹೆಸರು ಕಲಿಸಿ ಮಂಡೇಶ್ವರ ಮಹಾಪುಣ್ಯಕ್ಷೇತ್ರವಾಗಿ ಪ್ರಸಿದ್ಧಿ ಸಿಗುತ್ತೆ. ಪ್ರಪಂಚದಲ್ಲಿರೋ ಎಲ್ಲ ಶಿವಲಿಂಗಿಗೆ ಪಂಚಾಮೃತದಿಂದ ಅಭಿಷೇಕ ಮಾಡ್ತಾರೆ. ಆದರೆ ಈ ಮಂಡೇಶ್ವರ ಶಿವಲಿಂಗಕ್ಕೆ ಒಂದು ಪ್ರತ್ಯೇಕವಿದೆ. ಇಲ್ಲಿ ಬರೋ ಭಕ್ತರಿಗೆ ಭಕ್ತಿ ಶ್ರದ್ಧೆಗೆ ನಿಷ್ಠವಾಗಿ ನಿನಗಿಷ್ಟವಾದ ದಿನ ಶನಿ ತ್ರಯೋದಶ ದಿನ, ಶನಿ ಅಮಾವಾಸ್ಯೆ ದಿನ, ಶನಿವಾರ ದಿನ, ಶನಿ ಓರದಿಂದ ನಿನಗಿಷ್ಟವಾದ ಚಜ್ಜೆ ಎಣ್ಣೆಯಿಂದ ಅಭಿಷೇಕ ಮಾಡಿ ಚಜ್ಜೆ ಬೆಲ್ಲ ಕಲಸಿ ತಿಲಾಪಿಷ್ಟ ನಿವೇದ್ಯದಿಂದ ಪೂಜೆ ಮಾಡ್ತಾರೆ. ನಿನ್ನಿಂದ ಸಂಭವಿಸೋ ಏಳಿನ ಶನಿ, ಅಷ್ಟ ಶನಿ, ಅರ್ಧಾಷ್ಟಮ ಶನಿ ಬಾಧದಿಂದ ವಿಮುಕ್ತಿ ಸಿಗುತ್ತೆ. ವಿಮುಕ್ತಿ ಸಿಕ್ಕು ಅಷ್ಟೈಶ್ವರ್ಯದಿಂದ, ಆಯುರಾರೋಗ್ಯದಿಂದ, ಮಕ್ಕಳ ಹೆಂಡತಿಯಿಂದ ಸುಖ ಸಂತೋಷವಾಗಿ ಜೀವನ ಮಾಡ್ತೀರ. ನೀವು ಕೊಟ್ಟ ವರದಿಂದ ನನ್ನ ಜೀವನ ಸಾರ್ಥಕವಾಗಿದೆ. ನಿಮ್ಮ ಋಣ ಈ ಜನ್ಮದಲ್ಲಿ ತೀರಿಸ್ಕೊಳಕ್ಕಾಗಲ್ಲ. ಓಂ ನಮಃ ಶಿವಾಯ. ಅಷ್ಟು ಪ್ರಕಾರ ಶಿವ ಶನೇಶ್ವರರಿಗೂ ವರದಾನ ಮಾಡಿದರು. ಶನೇಶ್ವರರ್ ಶಿವರಿ ಆಶೀರ್ವಾದಗೊಂಡು ಅಲ್ಲಿ ಶಿವಲಿಂಗ ಪ್ರತಿಷ್ಠೆ ಮಾಡಿದರು. ಶನಿ ನಿಧಾನವಾಗು ದೇವರು ಅವರಿಂದ ಪ್ರತಿಷ್ಠವಾಗು ದೇವಾಲಯಕ್ಕೂ ಮಂದೀಶ್ವರಾಲಯ ಅಂತಾರೆ. ಅಂದ ಗ್ರಾಮದಕ್ಕೂ ಮಂದಪಲ್ಲಿ ಅಂದ್ರೆ ಹೆಸರು ಬಂದ್ರು. ಇದು ಅಂದ ಕ್ಷೇತ್ರದೋಡ ವಿಶೇಷ. ನೀವೆಲ್ಲರೂ ಹೋಗಿ ಅಂದ ಮಂದೀಶ್ವರ ದೇವಸ್ಥಾನ ದರ್ಶನ ಮಾಡಿಕೊಂಡು ಬನ್ನಿ. ಹೋಗಿ ಬನ್ನಿ. ನೋಡು, ನಾವು ಬಂದ ಕೆಲಸ, ನನ್ನ ಬಾಧ್ಯತೆ ಎಲ್ಲ ಪೂರ್ತಿಯಾಗಿದೆ. ಒಳ್ಳೆಯವರಿಗೆ ಒಳ್ಳೇದು ಮಾಡಿದ್ದೀವಿ, ಕೆಟ್ಟವರಿಗೆ ಇನ್ನೂ ಒಳ್ಳೇದು ಮಾಡಿದ್ದೀವಿ. ಶನಿದೇವರು ಕೆಟ್ಟವರು ಅಂದ್ಕೊಂಡಿದ್ದಾರೆ ಇಲ್ಲಿವರೆಗೂ. ಈಗ ಎಲ್ಲರೂ ಶನಿದೇವರು ಒಳ್ಳೆಯವರು ಅನ್ಕೊತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸುಖ ಸಂತೋಷದಿಂದ, ಆಯುರಾರೋಗ್ಯದಿಂದ, ಅಷ್ಟ ಐಶ್ವರ್ಯದಿಂದ ಬದುಕಬೇಕಂತೇಳಿ ಆಶೀರ್ವಾದ ಮಾಡ್ತಿದ್ದೀನಿ. ಇನ್ನು ನಮ್ಮ ಲೋಕಕ್ಕೆ ಹೋಗೋಣವಾ? ಬಾ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ.
ಲಕ್ಷ್ಮಿ, ಏನ್ರಿ? ಏನು ಏನಾಯ್ತು ನನ್ಗಿಷ್ಟು ದಿನ? ಎಲ್ಲ ಶನಿದೇವ್ರ ದಯೆ. ಹೌದು ಹೌದು, ನಿಜವಾಗು ನಿಜವಾಗು. ಜೈ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಹರಿಶ್ಚಂದ್ರ ಪ್ರಸಾದ್ ಅವರೇ, ಇವರೆಲ್ಲರೂ ನಿಮಗೋಸ್ಕರ ಬಂದಿದ್ದರು. ಹರಿಶ್ಚಂದ್ರ ಪ್ರಸಾದ್ ಅವರೇ, ಇದರಲ್ಲಿ ನಮ್ಮ ತಪ್ಪೇನಿಲ್ಲ. ನಾವೆಲ್ಲ ಸಟ್ಟಬಡೆ ಮಾಡಿದ್ದೀವಿ. ತಗೊಳ್ಳಿ ನಿಮ್ಮ ಮನೆ ಡಾಕ್ಯುಮೆಂಟ್ಸ್. ಹರಿಶ್ಚಂದ್ರ ಪ್ರಸಾದ್ ಅವರೇ, ಕೋರ್ಟದಲ್ಲಿ ನೀವೇ ಗೆದ್ದಿದ್ದರು, ನ್ಯಾಯತ ಗೆದ್ದಿದ್ದು. ತಗೊಳ್ಳಿ ಡಾಕ್ಯುಮೆಂಟ್ಸ್. ನೋಡಿದ್ರ ಹರಿಶ್ಚಂದ್ರ ಪ್ರಸಾದ್ ಅವರೇ, ಇದೆಲ್ಲ ಅಂದ ಶನಿದೇವರೋಡ ಮಹತ್ಯ. ನಾಳೆ ಶನಿ ತ್ರಯೋದಶಿ, ಪೂಜಾ ಮಾಡಿಸ್ಕೊಂಡು ಒಳ್ಳೆಯ ಸಂತೋಷವಾಗೇ ಇರಿ. ಹಂಗೆ ಆಗ್ಲು ಗುರುಗಳೇ.